ನಮಗೆ ಸ್ತೋತ್ರವಾಗಲಿ. ಈ ಪವಿತ್ರ ದಿನದಲ್ಲಿ ಮತ್ತು ದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ಉಲ್ಲಾಸಿಸಿ ಆನಂದಿಸುವ ಎಂಬ ವಾಕ್ಯದ ಪ್ರಕಾರವಾಗಿ ದೇವರು ಕೊಟ್ಟಂಥ ಈ ಸುಸಂದರ್ಭದಲ್ಲಿ ದೇವರು ಮಾಡಿದ ಉಪಕಾರಗಳನ್ನು ನೆನಪು ಮಾಡಿಕೊಂಡು ಆರಾಧನೆ ಮೂಲಕ ಆತನಿಗೆ ಸಲ್ಲತಕ್ಕ ಗೌರವವನ್ನು, ಆರಾಧನೆಯನ್ನು ನಾವು ಸಲ್ಲಿಸುವಂಥವರಾಗಿರುವ ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ ಮತ್ತು ದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ, ಈ ವಾರದ ಮೊದಲನೆಯ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಪಾದ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನೀವು ಮಾಡಿದ ಉಪಕಾರಗಳನ್ನು ಮನನ ಮಾಡುವುದಕ್ಕೆ, ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ನಿಮ್ಮ ಮಕ್ಕಳೆಂಬ ಪದವಿಗೆ ಸೇರಿಸಿದ್ದರ ಫಲವಾಗಿ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ, ನಮ್ಮನ್ನು ಬರಮಾಡಿದ್ದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕಳೆದ ವಾರದಲ್ಲಿ ಜೀವಿಸಿದಂಥ ಅನೇಕರು ಈ ವಾರದ ದಿನದಲ್ಲಿ ಕರ್ತನೆ ಚರಿತ್ರೆಯ ಪುಟವಾಗಿ ಮಾರ್ಪಟ್ಟಿರುವಾಗ, ಅನೇಕರು ಕರ್ತನೆ ಅಪಘಾತಗಳ ಮೂಲಕ ಆಸ್ಪತ್ರೆಗಳಲ್ಲಿ, ಮನೆಗಳಲ್ಲಿ ಮಲಗಿರುವಾಗ ನಿಮ್ಮ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಆರೋಗ್ಯದೊಂದಿಗೆ ನಿಮ್ಮ ಸನ್ನಿಧಾನಕ್ಕೆ ಸೇರಿ ಬರುವಂತೆ ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ಉಲ್ಲಾಸಿಸಿ ಆನಂದಿಸುವ ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ನೋಡುವ ಪ್ರಕಾರವಾಗಿ ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು ಎಂಬುದಾಗಿ ದಾವೀದನು ಹಾಡಿದ ರೀತಿಯಲ್ಲಿ ಈ ಮುಂಜಾನೆಯಲ್ಲಿ ಸಂತೋಷದಿಂದ ನಿಮ್ಮ ಸನ್ನಿಧಾನದಲ್ಲಿ ನಾವು ನಿಮ್ಮನ್ನು ಸ್ತುತಿಸುವಂತೆ, ಆರಾಧಿಸುವಂತೆ ನಮ್ಮನ್ನು ಪ್ರಾಪ್ತರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಸಂದರ್ಭದಲ್ಲಿ ಕರ್ತನೆ, ಕಳೆದ ಒಂದು ವಾರ ನಮ್ಮ ಜೀವಿತದಲ್ಲಿ ಬಂದಂಥ ಎಲ್ಲ ತಪ್ಪುಗಳನ್ನು, ಪಾಪಗಳನ್ನು ಅರಿಕೆ ಮಾಡ್ತಾ ಇದ್ದೇವೆ. ದಾವೀದನು ಹಾಡಿದ ರೀತಿಯಲ್ಲಿ ಇಸ್ಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿ ಎಂಬಂತೆ ನಮ್ಮ ಅಶುದ್ಧತನ ತೊಳೆದು ಬಿಡು, ಆಗ ಶುದ್ಧರಾಗುವೆವು ಎಂಬುದಾಗಿ ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿಪಡಿಸಿ ಕರ್ತನೆ ಪವಿತ್ರತೆಯಲ್ಲಿ ನಿಮ್ಮನ್ನು ಆರಾಧಿಸುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ನಾವು ಮತ್ತು ದಾವರ್ತಿ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ಈ ಮುಂಜಾನೆಯಲ್ಲಿ ನಡೆಯುವಂಥ ಪ್ರತಿಯೊಂದು ಪವಿತ್ರ ಆರಾಧನೆಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ದೇವರ ನಾಮ ಮಹಿಮೆಗೆ ಕಾರಣವಾಗಿ ಮಾರ್ಪಡಲಿ, ದೇಶಕ್ಕೆ, ರಾಜ್ಯಕ್ಕೆ, ಪಟ್ಟಣಕ್ಕೆ ಆಶೀರ್ವಾದವಾಗಿ ಮಾರ್ಪಡಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮನ್ನು ನಿಮ್ಮ ಸನ್ನಿಧಾನದಲ್ಲಿ ಕರಗಳಿಗೆ ಸಮರ್ಪಿಸುತ್ತೇವೆ. ನಮ್ಮ ಬಾಯ ಮಾತುಗಳು, ನಮ್ಮ ಹೃದಯ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ಮತ್ತು ದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆಯನ್ನು ತಿಳಿಸ್ತೇವೆ. ಈ ಒಂದು ಮಾಧ್ಯಮದ ಮೂಲಕ ದೇವರನ್ನ ಆರಾಧಿಸುವುದಕ್ಕೆ ದೇವರು ಕೊಟ್ಟಂತ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ. ಬನ್ನಿ, ಈ ಹಾಡಿನ ಕೆಲವು ಸಾಲುಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸುವ. ತಂದೆಯ ಪ್ರೀತಿಯ ಕುಮಾರನು ಪಾಪಿಯ ರಕ್ಷಿಸಲು ದಾಸನ ರೂಪವನ್ನು ಪ್ರೀತಿಯಿಂತಾಳಿದನು. ಈ ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂಥವರಾಗಿರುವ. ತಂದೆಯ ಪ್ರೀತಿಯ ಕುಮಾರನು ಪಾಪಿಯ ರಕ್ಷಿಸಲು ದಾಸನ ರೂಪವನು ಪ್ರೀತಿಯಿಂತಾಳಿದನು. ದಾಸನ ರೂಪವನು ಪ್ರೀತಿಯಿಂತಾಳಿದನು. ತಂದೆಯ ಪ್ರೀತಿಯ ಕುಮಾರನು ಪಾಪದ ಬೇಗೆಯಿಂದ ತಡಿದೀಗ ಪಾಪಿಯ ಹೃದಯವ, ಪಾಪದ ಬೇಗೆಯಿಂದ ತಡಿ ಪಾಪಿಯ ಹೃದಯವ ತನ್ನ
ತಡಿಸಬಾರದನು ಮಮತೆಯಲ್ಲಿ. ತನ್ನ ಜೀವದ ಜಲ ಹರಿಸಿ ತಡಿಸಬಾರದನು ಮಮತೆಯಲ್ಲಿ. ತಂದೆಯ ಪ್ರೀತಿಯ ಕುಮಾರನು ಪಾಪಿಯ ರಕ್ಷಿಸಲು ದಾಸನ ರೂಪವನು ಪ್ರೀತಿಯಿಂತಾಳಿದನು. ದಾಸನ ರೂಪವನು ಪ್ರೀತಿಯಿಂತಾಳಿದನು. ತಂದೆಯ ಪ್ರೀತಿಯ ಕುಮಾರನು ಲೋಕದ ಕಾನನದಿ ಮಾರ್ಗವ ತಪ್ಪಿದ ಕುರಿಯನು. ಲೋಕದ ಕಾನನದಿ ಮಾರ್ಗವ ತಪ್ಪಿದ ಕುರಿಯನು. ಸೈತಾನ್ ವ್ಯಾಘ್ರನ ಹಿಡಿತದಿಂದ ಬಿಡಿಸಬಾರದನು ಕರುಣೆಯಲ್ಲಿ. ಸೈತಾನ್ ವ್ಯಾಘ್ರನ ಹಿಡಿತದಿಂದ ಬಿಡಿಸಬಾರದನು ಕರುಣೆಯಲ್ಲಿ. ಸಂದೇಯ ಪ್ರೀತಿಯ ಕುಮಾರನು ಪಾಪಿಯ ರಕ್ಷಿಸಲು ದಾಸನ ರೂಪವನು ಪ್ರೀತಿಯಿಂತಾಳಿದನು. ದಾಸನ ರೂಪವನು ಪ್ರೀತಿಯಿಂತಾಳಿದನು. ತಂದೆಯ ಪ್ರೀತಿಯ ಕುಮಾರನು ಅತಿಶಯ ವರವನು ಪಾಲಿಸಬಂದಿಯ ಕಂದನ. ಅತಿಶಯ ವರವನು ಪಾಲಿಸಬಂದಿಯ ಕಂದನ. ಸುಂದರ ದೇವನ ಜನನವನು ಶಾರೀರಿಯಾನ್ಯರ ಮಧ್ಯದುಳು. ಸುಂದರ ದೇವನ ಜನನವನ್ನು ಶಾರೀರಿಯಾನ್ಯರ ಮಧ್ಯದುಳು. ತಂದೆಯ ಪ್ರೀತಿಯ ಕುಮಾರನು ಪಾಪಿಯ ರಕ್ಷಿಸಲು ದಾಸನ ರೂಪವನು ಪ್ರೀತಿಯಿಂತಾಳಿದನು. ದಾಸನ ರೂಪವನು ಪ್ರೀತಿಯಿಂತಾಳಿದನು. ತಂದೆಯ ಪ್ರೀತಿಯ ಕುಮಾರನು. ಹಲ್ಲೆಲೂಯಾ. ತಂದೆಯ ಪ್ರೀತಿಯ ಕುಮಾರನು ಪಾಪಿಯ ರಕ್ಷಿಸಲು ದಾಸನ ರೂಪವನ್ನು ಪ್ರೀತಿಯಿಂತಾಡಿದನು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರನ್ನ ಸ್ತುತಿಸುವುದಕ್ಕೆ ಆರಾಧಿಸುವುದಕ್ಕೆ ದೇವರು ನಮಗೆ ಕೊಟ್ಟಂತಹ ಶ್ರೇಷ್ಠವಾದಂತಹ ಆಶೀರ್ವಾದ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟ. ಸೊ ನಮ್ಮನ್ನು ಪ್ರಾಪ್ತರಾಗಿ ಮಾರ್ಪಡಿಸಿದಂಥದ್ದು ತಂದೆಯ ಪ್ರೀತಿ. ಸೊ ಇಲ್ಲದೆ ಹೋಗಿದ್ರೆ ಈ ಮುಂಜಾನೆಯಲ್ಲಿ ನಾವು ಸೃಷ್ಟಿಕರ್ತನಾದ ದೇವರನ್ನ ಆರಾಧಿಸುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ.
ಯೋಹಾನನು ಹೇಳ್ತಾ ಇದ್ದಾನೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬರೇ ಮಗನನ್ನು ಕಳುಹಿಸಿಕೊಟ್ಟನು, ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು. ದೇವರು ಒಂದು ನಿತ್ಯ ಜೀವವನ್ನ ತನ್ನ ಸಾರೂಪ್ಯದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದ ಮನುಷ್ಯನಿಗೆ ಒಂದು ನಿತ್ಯ ಜೀವವನ್ನ ಕೊಡಬೇಕೆಂಬ ಉದ್ದೇಶದಿಂದ ತನ್ನ ಏಕಮಾತ್ರ ಕುಮಾರನನ್ನ ಈ ಲೋಕಕ್ಕೆ ಕಳುಹಿಸಿ, ಇಬ್ರಿಯ ಗ್ರಂಥಕರ್ತನು ಬರೆದಿರುವಂಥದ್ದು, ಹೋತ ಹೋರಿಗಳ ರಕ್ತವು ಪಾಪ ಕ್ಷಮಾಪಣೆಗೆ ಅಸಾಧ್ಯವಾಗಿರಲಾಗಿ ದೇವರು ತಾನೇ ಮನುಷ್ಯನ ರೂಪವನ್ನು ತಾಳಿ ಲೋಕಕ್ಕೆ ಬಂದು ಮಾನವರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ಅರ್ಪಿಸಿ ತನ್ನ ರಕ್ತದ ಮೂಲಕ ಮಾನವರ ಪಾಪಗಳಿಗೆ ಕ್ಷಮಾಪಣೆಯನ್ನು ಕಲ್ಪಿಸಿ ನಿತ್ಯ ಜೀವ ಎಂಬ ಅವಕಾಶವನ್ನು ನೋಡಿ. ಆದಿಯಲ್ಲಿ ದೇವರು ಆದಾಮನನ್ನ ಸೃಷ್ಟಿ ಮಾಡಿದಾಗ ಒಂದು ಪರಿಪೂರ್ಣತೆಯಲ್ಲಿ ಸೃಷ್ಟಿ ಮಾಡಿದ. ಆದರೆ ಹವ್ವಳು ದೇವರ ಮಾತಿಗೆ ಅವಿಧೇಯಳಾಗಿ ತಿನ್ನಬಾರದೆಂದು ಹೇಳಿದ ಮರದ ಹಣ್ಣನ್ನು ತಿಂದದ್ದರ ಫಲವಾಗಿ ಅದುವರೆಗೆ ಅವರಿಗಿದ್ದಂತಹ ದೇವರ ಅನ್ಯೋನ್ಯತೆಯನ್ನ ಅವರು ನಷ್ಟಪಡಿಸಿಕೊಂಡ್ರು. ಹೀಗೆ ದೇವರಿಂದ ನಷ್ಟವಾದಂತಹ ಅನ್ಯೋನ್ಯತೆಯನ್ನ ಪುನಃಸ್ಥಾಪಿಸುವುದಕ್ಕೋಸ್ಕರವಾಗಿ ಪೌಲನು ಗಲಾತ್ಯ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು, ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟ. ಯೇಸುಸ್ವಾಮಿ ಲೋಕಕ್ಕೆ ಬಂದಂಥದ್ದು ಕೇವಲ ಪರಲೋಕ ರಾಜ್ಯ ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ಮಾತ್ರವಲ್ಲ, ತನ್ನನ್ನು ತಾನೇ ಲೋಕದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಯಜ್ಞಾರ್ಪಿತವಾಗಿ ಅರ್ಪಿಸುವುದಕ್ಕೋಸ್ಕರ. ಈ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವುಗಳು ದೇವರ ಮಕ್ಕಳೆಂಬ ಪದವಿಗೆ ಬಂದಿರುವಾಗ, ಪ್ರಿಯರೇ, ಈ ಮುಂಜಾನೆಯಲ್ಲಿ ಮತ್ತೊಂದಾವರ್ತಿ ನಾವು ಯೋಚನೆ ಮಾಡಬೇಕು. ಯಾವ ರೀತಿ ಹವ್ವಳು ತಿನ್ನಬಾರದೆಂದು ಹೇಳಿದ ಹಣ್ಣನ್ನ ತಿಂದು ದೇವರೊಂದಿಗಿನ ಸಂಸರ್ಗವನ್ನು ಅನ್ಯೋನ್ಯತೆಯನ್ನು ನಷ್ಟಪಡಿಸಿಕೊಂಡಳೋ, ಅದೇ ವಿಧದಲ್ಲಿ ಇವತ್ತು ನಾವುಗಳು ದೇವರಿಗೆ ಇಷ್ಟವಲ್ಲದ ಕಾರ್ಯಗಳನ್ನ ಮಾಡಿ ದೇವರೊಂದಿಗಿನ ಅನ್ಯೋನ್ಯತೆಯನ್ನ ನಾವು ಮೊಟಕುಗೊಳಿಸುವಂತವರಾಗಿದ್ದೇವ ಎಂಬುವಂಥದ್ದನ್ನ ಎಲ್ಲರೂ ಬಾಯ್ಪಾಠ ಮಾಡಿಬಿಟ್ಟಿದ್ದಾರೆ. ಗಾಡ್ ಸೋ ಲವ್ ದ ವರ್ಲ್ಡ್, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟ. ಇದೇ ದೇವರು ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದ್ದು. ಇದೇ ದೇವರು ಹೇಳಿದ್ದು, ಈ ತೋಟದಲ್ಲಿರುವ ಮರದ ಎಲ್ಲ ಹಣ್ಣನ್ನ ತಿನ್ನಬಹುದು, ಆದರೆ ಮಧ್ಯದಲ್ಲಿರುವ ಮರದ ಹಣ್ಣನ್ನ ತಿನ್ನಬಾರದು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳುಹಿಸಿಕೊಟ್ಟು ಆತನ ರಕ್ತದ ಮೂಲಕ ನಮಗೆ ಪಾಪ ಕ್ಷಮಾಪಣೆಯನ್ನು ಕಲ್ಪಿಸಿರುವಾಗ, ಅದೇ ದೇವರು ಈ ಲೋಕದಲ್ಲಿ ನಾವು ಬದುಕಬೇಕಾದಂತಹ ಕೆಲವು ನಿಯಮಗಳನ್ನು ಕೊಟ್ಟಿದ್ದಾನೆ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನನ್ನನ್ನು ಸ್ವಾಮಿ ಸ್ವಾಮಿ ಎನ್ನುವವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರ್ತಾನೆ. ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ, ಪ್ರಿಯರೇ, ಈ ಎರಡೂ ಕಾರ್ಯಗಳನ್ನ ಒಮ್ಮೆ ತುಲನೆ ಮಾಡಿ ನೋಡ್ರಿ. ಹವ್ವಳು ತಿನ್ನಬಾರದೆಂದು ಹೇಳಿದ ಮರದ ಹಣ್ಣನ್ನು ತಿಂದು ದೇವರೊಂದಿಗಿಂದ ಅನ್ಯೋನ್ಯತೆಯನ್ನ ಅವಳು ನಷ್ಟಪಡಿಸಿಕೊಂಡ್ಲು. ನೋಡಿ, ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಏಕಮಾತ್ರ ಕುಮಾರನನ್ನ ಲೋಕಕ್ಕೆ ಕಳುಹಿಸಿ ನಮ್ಮ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸಿ ದೇವರ ಮಕ್ಕಳೆಂಬ ಪದವಿಗೆ ನಮ್ಮನ್ನು ಸೇರಿಸಿರಲಾಗಿ
ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲಿ ನಾವು ತಂದೆಯ ಚಿತ್ತದಂತೆ ನಡೆಯುವಂತವರಾಗಿದ್ದೇವಾ? ನೋಡಿ, ತಂದೆಯ ಚಿತ್ತದಂತೆ ನಡೆಯದೆ ಹೋದ್ರೆ ನಮಗೆ ದೇವರ ರಾಜ್ಯದಲ್ಲಿ ಪ್ರವೇಶನವಿಲ್ಲ. ದೇವರ ರಾಜ್ಯದಲ್ಲಿ ನಮಗೆ ಪ್ರವೇಶನವಿಲ್ಲದೆ ಹೋದರೆ ಈ ಲೋಕದಲ್ಲಿ ನಾವು ಕ್ರೈಸ್ತರಾಗಿ ಬದುಕಿ ಯಾವ ಪ್ರಯೋಜನ? ನೋಡಿ, ಪರೀಕ್ಷೆ ಬರೆಯುವಂತಹ ಪ್ರತಿ ಮಕ್ಕಳ ಗುರಿ ಅನ್ನುವಂಥದ್ದು ಆ ಪರೀಕ್ಷೆಯನ್ನ ಉತ್ತೀರ್ಣರಾಗುವಂಥದ್ದು, ಪಾಸ್ ಆಗುವಂಥದ್ದು. ಕೆಲಸಕ್ಕೆ, ಸಂದರ್ಶನಕ್ಕೆ, ಇಂಟರ್ವ್ಯೂಗೆ ಹೋಗುವಂತಹ ಪ್ರತಿಯೊಬ್ಬ ಯೌವನಸ್ಥಳ ಆಸೆ somehow I have to get it. ಯಾವುದಾದರೂ ವಿಧದಲ್ಲಿ ಈ ಕೆಲಸವನ್ನು ನಾನು ಪಡ್ಕೊಳ್ಬೇಕು. ಯಾರು ಸಹ ಕಾಟಾಚಾರಕ್ಕೋಸ್ಕರವಾಗಿ ಪರೀಕ್ಷೆ ಬರೆಯೋದಿಲ್ಲ. ಯಾರು ಕಾಟಾಚಾರಕ್ಕೆ ಇಂಟರ್ವ್ಯೂಗಳಿಗೆ ಹೋಗೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಉದ್ದೇಶ ಐ ಹ್ಯಾವ್ ಟು ಗೆಟ್ ಇಟ್, ಐ ಹ್ಯಾವ್ ಟು ಪಾಸ್ ಇಟ್. ಕ್ರೈಸ್ತತ್ವ ಅನ್ನುವಂಥದ್ದು ಅದೇ ಪ್ರಿಯರೇ. ಕ್ರೈಸ್ತತ್ವ ಅನ್ನುವಂಥದ್ದು ಪರಲೋಕ ರಾಜ್ಯವನ್ನು ಹೊಂದಿಕೊಳ್ಳುವಂಥದ್ದು, ನಿತ್ಯ ಜೀವವನ್ನು ಹೊಂದಿಕೊಳ್ಳುವಂಥದ್ದು. ಈ ನಿತ್ಯ ಜೀವವನ್ನು ನಾವು ಹೊಂದಿಕೊಳ್ಬೇಕಾದ್ರೆ ವಿ ಹ್ಯಾವ್ ಟು ಫಾಲೋ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಕೆಲವು ನಿಯಮಾವಳಿಗಳನ್ನು ನಾವು ದಾಟಿ ಪಾಲಿಸುವಂತವರಾಗಿರಬೇಕು. ಆದುದರಿಂದ ಯೇಸು ಸ್ವಾಮಿ ಹೇಳಿದ್ದು, ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆಯುವವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರ್ತಾನೆ. ಏನು ಪರಲೋಕದಲ್ಲಿರುವ ನಮ್ಮ ತಂದೆಯ ಚಿತ್ತ ಏನಾಗಿದೆ ನೋಡಿ. 22ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಸ್ವಾಮಿ ನಾವು ದೆವ್ವ ಬಿಡಿಸ್ತೀವಿ, ನಾವು ಬೋಧನೆ ಮಾಡಿದ್ವಿ, ನಾವು ಮಹತ್ ಕಾರ್ಯ ಮಾಡಿದ್ವಿ, ನಾವು ಮನೆ ಕಟ್ಕೊಟ್ವಿ, ನಾವು ಸಭಾ ಕಟ್ಟಡ ಕಟ್ಕೊಟ್ವಿ, ನಾವು ಸೇವೆಗೆ ವಾಹನವನ್ನು ಇಸ್ಕೊಟ್ವಿ, ನಾವು ದೊಡ್ಡ ದೊಡ್ಡ ಕನ್ವೆನ್ಷನ್ಗಳಿಗೆ ಸ್ಪಾನ್ಸರ್ ಮಾಡಿದ್ವಿ, ನಾವು ಭಾನುವಾರ ಜೋರಾಗಿ ಚಪ್ಪಾಳೆ ತಟ್ಟಿ ಉದ್ವೇಗದಿಂದ ಕೂಗ ಆಡ್ಕೊಂಡು ಆರಾಧನೆ ಮಾಡಿದ್ವಿ. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ಧರ್ಮವನ್ನ ಮೀರಿ ನಡೆಯುವವರೇ ನನ್ನನ್ನು ಬಿಟ್ಟು ತೊಲಗಿ ಹೋಗ್ರಿ, ನಾನು ನಿಮ್ಮ ಗುರುತನ್ನು ಕಾಣೆನು. ಪೇತ್ರ ಹೇಳ್ತಾ ಇದ್ದಾನೆ ತನ್ನ ಪತ್ರಿಕೆಯಲ್ಲಿ, ಅದು ಹಳೆ ಒಡಂಬಡಿಕೆಯಲ್ಲಿ ಯಾಜಕಕಾಂಡ ಪುಸ್ತಕದಲ್ಲಿ ಬರೆದಂತಹ ಯೆಹೋವನು ತಾನೇ ಹೇಳಿದಂತಹ ಮಾತನ್ನ ಉದ್ಧರಿಸಿ ಪೌಲ ಹೇಳ್ತಾ ಇದ್ದಾನೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕು. ಪರಿಶುದ್ಧತೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವಂತವನು ದೇವರು ಇದ್ದಾನೆ ಎಂಬುದಾಗಿ, ಆತನನ್ನು ನಂಬುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆಂಬುದಾಗಿ ನಂಬುವಂಥದ್ದು ಅವಶ್ಯ. ಒಂದು, ನಾನು ಪರಿಶುದ್ಧನಾಗಿರುವ ಪ್ರಕಾರವಾಗಿ ನೀವು ಪರಿಶುದ್ಧರಾಗಿರಬೇಕು. ತಂದೆಯ ಚಿತ್ತ, ದೇವರ ಚಿತ್ತ. ಬಿ ಹೋಲಿ ಆಸ್ ಐ ಆಮ್ ಹೋಲಿ. ನಾನು ಪವಿತ್ರನಾಗಿರುವ ಪ್ರಕಾರ, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕು. ಇದೇ ಯೇಸು ಸ್ವಾಮಿ ಹೇಳಿದ್ದು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರ್ತಾನೆ. ಪರಲೋಕದವರ ತಂದೆಯ ಚಿತ್ತ ಏನು? ಬಿ ಹೋಲಿ. ಇದಕ್ಕಿಂತ ಹೆಚ್ಚಿನದೇನು ದೇವರು ನಿನ್ನಿಂದ ನನ್ನಿಂದ ಬಯಸೋದಿಲ್ಲ ಪ್ರಿಯರೇ. ಇವತ್ತು ನಾವು ದೇವರು ಬಯಸುವುದನ್ನ ಬಿಟ್ಟು ದೇವರು ಬಯಸದೇ ಇರುವ ಕಾರ್ಯಗಳನ್ನ ಮಾಡಿ, ಅದೇ ಯೇಸು ಸ್ವಾಮಿ ಹೇಳಿದ್ದು. ಅನೇಕರು ಹೇಳ್ತಾ ಇದ್ದಾರೆ, ಸ್ವಾಮಿ ನಾವು ಅದ್ಭುತ ಮಾಡಿದ್ವಿ. ನೀನು ಅದ್ಭುತ ಮಾಡಿದೆ, ಆದ್ರೆ ನೀನು ಪವಿತ್ರತೆಯಲ್ಲಿ ಬದುಕದ. ಸ್ವಾಮಿ ನಾವು ಬೋಧನೆ ಮಾಡಿದ್ವಿ,
ಒಳ್ಳೇದು, ನೀನು ಬೋಧನೆ ಮಾಡಿದೆ, ನೀನು ಸುವಾರ್ಥೀಕರಣ ಮಾಡಿದೆ, ಒಳ್ಳೆ ಕೆಲಸ. ಆದ್ರೆ ನೀನು ಪವಿತ್ರತೆಯಲ್ಲಿ ಬದುಕದ. ಸ್ವಾಮಿ, ನಾವು ದೆವ್ವಗಳನ್ನು ಹೊರಗೆ ಹಾಕಿದ್ವಿ, ಒಳ್ಳೆ ಕೆಲಸ. ಆದ್ರೆ ನೀನು ಪವಿತ್ರತೆಯಲ್ಲಿ ಬದುಕದ. ಒಂದೇ ಪ್ರಶ್ನೆ ದೇವ್ರಿಗೆ ಕೇಳೋದು, ಡಿಡ್ ಯು ಲಿವ್ಡ್ ಇನ್ ಎ ಹೋಲಿ ಲೈಫ್? ನೋಡಿ, ಅವಳಿಗೆ ದೇವರು ಕೇಳಿದ್ದು, ತಿನ್ನಬಾರದೆಂದು ನಾನು ಹೇಳಿದ ಮರದ ಹಣ್ಣನ್ನು ನೀನು ತಿಂದೀಯಾ? ಒಂದೇ ಪ್ರಶ್ನೆ. ಅವ್ವ ಬಂತು, ಹಾವು ಬಂತು, ಅದನ್ನ ವಂಚಿಸ್ತು, ಹಂಗ ಮಾಡ್ತು, ಹಿಂಗ ಮಾಡ್ತು, ಯಾವುದು ದೇವ್ರ ವಿಚಾರ ಅಲ್ಲ. ಹಾವು ಬರುತ್ತೆ, ವಂಚನೆ ಮಾಡುತ್ತೆ, ನಿನಗೆ ಮೋಸ ಮಾಡುತ್ತೆ, ಉಪಾಯ ಮಾಡುತ್ತೆ, ಎಲ್ಲ ದೇವರಿಗೆ ಮುಂಚೆ ಗೊತ್ತಿತ್ತು. ಅದಕ್ಕೆ ದೇವ್ರು ಹೇಳಿದ್ದು, ನೀನು ಎಲ್ಲ ತಿನ್ನು, ಆದ್ರೆ ಮರದ, ಈ ತೋಟದ ಮರದ ಮಧ್ಯದಲ್ಲಿರುವ ಮರದ ಹಣ್ಣನ್ನು ತಿನ್ನಬಾರ್ದು. ಹಾವು ಬಂತು, ವಂಚಿಸ್ತು, ನನ್ಗದ ಹಂಗೆ ಹೇಳ್ತು, ಹಿಂಗೆ ಹೇಳ್ತು, ಹಂಗಾಯ್ತು, ಹಿಂಗಾಯ್ತು. ಸ್ವಾಮಿ, ಏನು ಉಪಯೋಗ ಇಲ್ಲ. ಪವಿತ್ರತೆಯಲ್ಲಿ ನಾವು ಬದುಕಿದ್ದೇವ. ದೇವರು ನಮ್ಮಿಂದ ಎದುರು ನೋಡುವಂಥದ್ದು. ಪೌಲನು ಥೆಸಲೋನಿಕ ಪತ್ರಿಕೆಯಲ್ಲಿ ಒಂದು ವಾಕ್ಯ ಬರೆದಿದ್ದಾನೆ, ದೇವರ ಚಿತ್ತ ಅನ್ನುವಂಥದ್ದು ನೀವು ಪವಿತ್ರರಾಗಿರುವಂಥದ್ದು ಎಂಬುದಾಗಿ. ನಾವೆಲ್ಲರೂ ದೇವರ ಚಿತ್ತಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. ದೇವರ ಚಿತ್ತ ಏನು? ಟು ಬಿ ಹೋಲಿ. ದೇವರು ಬಯಸುವಂಥದ್ದು ಒಂದೇ, ನಾವು ಪವಿತ್ರರಾಗಿ ಬದುಕಬೇಕು. ಪ್ರಿಯರೇ, ನಾವು ಪವಿತ್ರರಾಗಿ ಬದುಕಿದ್ರೆ ಮಾತ್ರ ಪರಲೋಕ ರಾಜ್ಯವನ್ನು ಪ್ರವೇಶಿಸುವುದಕ್ಕೆ ಸಾಧ್ಯ. ಅಥವಾ ಯೋಹಾನ 3:16 ಬರೆದಿರೋ ಪ್ರಕಾರ ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ. ನಮ್ಮ ಜೀವಿತ ಅಪವಿತ್ರವಾಗಿದ್ದು ಈ ಲೋಕದಲ್ಲಿ ಕ್ರೈಸ್ತತ್ವದ ವೇಷವನ್ನು ಧರಿಸಿಕೊಳ್ಳುವುದರ ಮೂಲಕ ಯಾವ ಪ್ರಯೋಜನವಿಲ್ಲ. ಮತ್ತೆ ಹೇಳ್ತೇನೆ, ನಮ್ಮ ಜೀವಿತ ಅಪವಿತ್ರವಾಗಿದ್ದು ಈ ಲೋಕದಲ್ಲಿ ಕ್ರೈಸ್ತತ್ವದ ವೇಷವನ್ನು ಧರಿಸಿಕೊಂಡು ಭಾನುವಾರದ ದಿನಗಳಲ್ಲಿ ಕೈ ತಟ್ಟುವಂಥದ್ದು ವ್ಯರ್ಥವಾದಂತಹ ಕಾರ್ಯ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಮಕ್ಕಳು ಪರೀಕ್ಷೆ ಬರೆಯುವಂಥದ್ದು ಪಾಸ್ ಆಗೋಕ್ಕೋಸ್ಕರ, ಟೈಮ್ ಪಾಸ್ ಮಾಡೋಕ್ಕೋಸ್ಕರ ಅಲ್ಲ. ಯುವಕ ಯುವತಿಯರು ಕೆಲಸಕ್ಕೆ ಸಂದರ್ಶನಕ್ಕೆ ಹೋಗುವಂಥದ್ದು ಕೆಲಸವನ್ನು ದಕ್ಕಿಸಿಕೊಳ್ಳುವುದಕ್ಕೋಸ್ಕರವಾಗಿ, ಸಮಯವನ್ನು ವ್ಯರ್ಥ ಮಾಡುವುದಕ್ಕೋಸ್ಕರವಾಗಿ ಅಲ್ಲ. ಈ ಮುಂಜಾನೆಯಲ್ಲಿ ಪ್ರಿಯರೇ, ನಾವು ಪರಲೋಕವನ್ನ ಹೊಂದಿಕೊಳ್ಳುವ ರೀತಿಯಲ್ಲಿ ಜೀವಿಸದೆ ಹೋದರೆ ನಮ್ಮ ಕ್ರೈಸ್ತತ್ವ ವ್ಯರ್ಥ ಎಂಬುದಾಗಿ ಈ ಮುಂಜಾನೆಯಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ವಿ ಹ್ಯಾವ್ ಸಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಈ ಲೋಕದಲ್ಲಿ ಕೆಲವು ನಿಯಮಗಳನ್ನು ನಾವು ಪಾಲಿಸುವಂತವರಾಗಿರಬೇಕು. ಪ್ರಾರಂಭದಲ್ಲಿ ಒಂದು ಕೀರ್ತನೆಯನ್ನು ಓದಿಕೊಳ್ಳುವ. ಕೀರ್ತನೆಗಳು 21, ದಾವೀದನು ಬರೆದಂತ ಒಂದು ಕೀರ್ತನೆ. ಯೆಹೋವನೇ, ನಿನ್ನ ಪರಾಕ್ರಮದಲ್ಲಿ ಅರಸನು ಸಂತೋಷಿಸುತ್ತಾನೆ. ನೀನು ಉಂಟು ಮಾಡಿದ ಜಯಕ್ಕಾಗಿ ಎಷ್ಟೋ ಆನಂದ ಪಡುತ್ತಾನೆ. ನೀನು ಅವನ ಪ್ರಾರ್ಥನೆಯನ್ನು ನಿರಾಕರಿಸದೆ ಅವನ ಇಷ್ಟಾರ್ಥವನ್ನು ನೆರವೇರಿಸಿದೆಯಲ್ಲ. ನಾನಾ ಶುಭಗಳೊಡನೆ ನೀನೇ ಅವನನ್ನು ಎದುರುಗೊಂಡಿಯಲ್ಲ. ಅವನ ತಲೆಯ ಮೇಲೆ ಸುವರ್ಣ ಕಿರೀಟವನ್ನು ಇಟ್ಟಿದ್ದಿ. ಅವನು ದೀರ್ಘಾಯುಷ್ಯವನ್ನು ಬೇಡಿಕೊಳ್ಳಲು ನೀನು ಯುಗಯುಗಾಂತರಗಳ ಆಯುಷನ್ನು ಅನುಗ್ರಹಿಸಿದಿ. ನಿನ್ನ ರಕ್ಷಣಾ ಕಾರ್ಯದಿಂದ ಅವನ ಘನತೆಯು ಬಹುವೃದ್ಧಿಯಾಯಿತು. ಮಹಿಮಾ ಪ್ರಭಾವಗಳನ್ನು ಅವನಿಗೆ ಬರಮಾಡಿದ್ದಿ. ಅವನಿಗೆ ಶಾಶ್ವತವಾದ ಸೌಭಾಗ್ಯ ನಿಧಿಯನ್ನು ದಯಪಾಲಿಸಿದ್ದಿ. ಅವನನ್ನು ನಿನ್ನ ಸನ್ನಿಧಿಯಲ್ಲಿ ಅತ್ಯಾನಂದ ಪಡಿಸಿದ್ದಿ. ಅರಸನು ಯೆಹೋವನಲ್ಲಿಯೇ ಭರವಸೆ ಬಿಟ್ಟಿದ್ದಾನೆ. ಪರಾತ್ಪರನ ಕೃಪೆಯ ದೆಸೆಯಿಂದ ಅವನು ಕದಲುವುದೇ ಇಲ್ಲ.
ಶತ್ರುಗಳೆಲ್ಲರೂ ನಿನಗೆ ಸಿಕ್ಕುವರು. ಭುಜಬಲದಿಂದ ನಿನ್ನ ಹಗೆಗಳನ್ನು ಹಿಡಿಯುವಿ. ನೀನು ಪ್ರತ್ಯಕ್ಷನಾಗುವಾಗ ಉರಿಯುವ ಕುಲುಮೆಯಂತಿದ್ದು ಅವರನ್ನು ಬೂದಿ ಮಾಡುವಿ. ಯೆಹೋವನು ಮಹಾಕೋಪದಿಂದ ಅವರನ್ನು ನಾಶ ಮಾಡುವನು. ಆತನ ಕೋಪಾಗ್ನಿ ಅವರನ್ನು ದಹಿಸಿ ಬಿಡುವುದು. ನೀನು ಅವರನ್ನು ಸಂಹರಿಸಿ ಭೂಮಿಯ ಮೇಲೆ ಅವರ ಸಂತತಿಯೇ ಇಲ್ಲದಂತೆ ಮಾಡುವಿ. ಅವರ ವಂಶದವರು ಮನುಷ್ಯರೊಳಗೆ ಉಳಿಯುವುದೇ ಇಲ್ಲ. ಅವರು ತಂತ್ರೋಪಾಯಗಳನ್ನು ಕಲ್ಪಿಸಿ ನಿನಗೆ ಕೇಡನ್ನು ಮಾಡಬೇಕೆಂದು ಆಲೋಚಿಸಿದರು, ಅದು ನಡೆಯುವುದಿಲ್ಲ. ನೀನು ನಿನ್ನ ಬಾಣಗಳನ್ನು ಬಿಲ್ಲಿಗೆ ಹೂಡಿ ಅವರ ಮುಖಗಳ ಮೇಲೆ ಎಸೆದು ಅವರು ಬೆನ್ನು ತೋರಿಸಿ ಓಡಿ ಹೋಗುವಂತೆ ಮಾಡುವಿ. ಯೆಹೋವನೇ, ಪರಾಕ್ರಮದಿಂದ ನಿನ್ನನ್ನು ಪ್ರಸಿದ್ಧಿಪಡಿಸಿಕೋ. ನಾವು ಗಾಯನ ಮಾಡುತ್ತಾ ನಿನ್ನ ಶೂರತ್ವವನ್ನು ಕೊಂಡಾಡುವೆವು. ಇಲ್ಲಿ ದಾವೀದನು ದೇವರನ್ನ ಸ್ತುತಿಸುವಂಥದ್ದನ್ನು ನಾವು ನೋಡುತ್ತೇವೆ. ಇಸ್ರಾಯೇಲ್ಯರು ತಮ್ಮ ಅರಸನು ಯುದ್ಧಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಈ ಒಂದು ಕೀರ್ತನೆಯನ್ನ ಹಾಡಿ ಅರಸನನ್ನ ಆರೈಸಿ ಆಶೀರ್ವದಿಸಿ ಯುದ್ಧಕ್ಕೆ ಕಳಿಸುವಂತವರಾಗಿದ್ದರು. ಸೊ ಇಲ್ಲಿ ಪ್ರಾರಂಭ ಮಾಡುವಂಥದ್ದು, ಯೆಹೋವನೇ, ನಿನ್ನ ಪರಾಕ್ರಮದಲ್ಲಿ ಸಂತೋಷಿಸುತ್ತೇನೆ. ನೀನು ಉಂಟು ಮಾಡಿದ ಜಯಕ್ಕಾಗಿ ಎಷ್ಟು ಆನಂದ ಪಡುತ್ತೇನೆ. ಅದರ ಕೊನೆಯ ವಾಕ್ಯದಲ್ಲಿ, ಯೆಹೋವನೇ, ಪರಾಕ್ರಮದಿಂದ ನಿನ್ನನ್ನು ಪ್ರಸಿದ್ಧಪಡಿಸಿಕೋ. ನಾವು ಗಾಯನ ಮಾಡುತ್ತಾ ನಿನ್ನ ಶೂರತ್ವವನ್ನ ಕೊಂಡಾಡುತ್ತೇವೆ. ದೇವರನ್ನ ಸ್ತುತಿಸುವಂಥದ್ದು. ಅಥವಾ ಅರಸನು ಯುದ್ಧಕ್ಕೆ ಹೋಗಿ ಜಯಶಾಲಿಯಾಗಿ ಹಿಂತಿರುಗಿ ಬರುವಂತಹ ಸಂದರ್ಭದಲ್ಲಿ ದೇವರನ್ನ ಹೊಗಳುವುದಕ್ಕೆ ಆಡುತ್ತಿದ್ದಂತಹ ಒಂದು ಕೀರ್ತನೆಯಾಗಿದೆ ಇದು. ಕೀರ್ತನೆ ಅನ್ನುವಂಥದ್ದು ಇಸ್ರಾಯೇಲ್ಯರು ಹಲವು ಸಂದರ್ಭಗಳಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ ಉಪಯೋಗಿಸುತ್ತಿದ್ದಂತಹ ಒಂದು ಪುಸ್ತಕವಾಗಿದೆ, ಕೀರ್ತನೆಗಳ ಪುಸ್ತಕ. ಇಸ್ರಾಯೇಲ್ ಮಕ್ಕಳು ಯೆಹೋವನಿಗೆ ಹಬ್ಬ ಮಾಡುವುದಕ್ಕೆ ಯಾತ್ರೆ ಮಾಡುವಂತಹ ಸಂದರ್ಭಗಳಲ್ಲಿ ಆಡುವಂತಹ ಯಾತ್ರಾ ಕೀರ್ತನೆಗಳ ಕುರಿತಾಗಿ ನಾವು ನೋಡುತ್ತೇವೆ. ಯೆರೂಸಲೇಮಿನಲ್ಲಿ ಹಬ್ಬಗಳ ಸಂದರ್ಭದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ ಆಡುವಂತಹ ಕೀರ್ತನೆಗಳನ್ನು ನಾವು ನೋಡುವಂತವರಾಗಿದ್ದೇವೆ. ನಾವು ಸಂಕ್ಷಿಪ್ತವಾಗಿ ಹೇಳುವಂಥದ್ದಾದ್ರೆ, ದೇವರು ಮಾಡಿದ ಉಪಕಾರಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ರಚಿಸಿದಂಥದ್ದಾಗಿತ್ತು ಈ ಕೀರ್ತನೆ. ದಾವೀದನು ಅನೇಕ ಕೀರ್ತನೆಗಳನ್ನು ಬರೆದಿದ್ದಾನೆ ಎಂಬುದಾಗಿ ನಾವು ಬಲ್ಲವರಾಗಿದ್ದೇವೆ. 34ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ದಾವೀದನು ಅಭಿಮಲೇಕನ ಮುಂಭಾಗದಲ್ಲಿ ಸಿಕ್ಕಿ ಹಾಕಿಕೊಂಡಾಗ, ಯಾರು ಅಭಿಮಲೇಕ? ಫಿಲಿಷ್ಟಿಯರ ಅರಸನಾದಂಥವನು. ಯಾವಾಗ ಸಿಕ್ಕಿ ಹಾಕಿಕೊಂಡಿದ್ದು? ಫಿಲಿಷ್ಟಿಯರ ಪ್ರಭುವಾಗಿದ್ದಂತಹ ಗೊಲ್ಯಾತನನ್ನ ಕೊಂದು ತದನಂತರವಾಗಿ ಸೌಲನು ದಾವೀದನನ್ನ ಕೊಲ್ಲುವುದಕ್ಕೆ ಓಡಿಸುವಂತಹ ಸಂದರ್ಭದಲ್ಲಿ ಪ್ರಾಣ ರಕ್ಷಣೆಗಾಗಿ ದಾವೀದ ತಿಳಿಯದೆ ಅಭಿಮಲೇಕನ ಬಳಿಗೆ ಸಿಕ್ಕಾಕಿಕೊಂಡ. ದಾವೀದನನ್ನು ಕಂಡಂತಹ ಫಿಲಿಷ್ಟಿಯರು, ಅವರಿಗೆ ಗೊತ್ತಾಯಿತು ಈ ದಾವೀದ ಯಾರೆಂಬುದಾಗಿ. ಇನ್ನು ತನ್ನ ಪ್ರಾಣ ಹೋಗುವಂತಹ ಸಂದರ್ಭದಲ್ಲಿ ದಾವೀದ, ಆ ಕೀರ್ತನೆಯ ಮೇಲ್ಭಾಗದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಅವನು ಹುಚ್ಚನಂತೆ ತನ್ನನ್ನು ತೋರ್ಪಡಿಸಿಕೊಂಡ. ಇದರ ಫಲವಾಗಿ ಅಭಿಮಲೇಕ ಅವನನ್ನ ತನ್ನ ಎದುರಿನಿಂದ ಓಡಿಸ್ಬಿಟ್ಟ. ಈ ಸಂದರ್ಭದಲ್ಲಿ ಅವನು ದೇವರನ್ನ ಸ್ತುತಿಸುವುದಕ್ಕೆ ರಚಿಸಿದ ಕೀರ್ತನೆಯಾಗಿದೆ ಕೀರ್ತನೆ 34. ಆ ಕೀರ್ತನೆ ಪ್ರಾರಂಭವಾಗುವಂಥದ್ದು, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುತ್ತೇನೆ, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ಕಾರಣ, ಆ ಸಂದರ್ಭದಲ್ಲಿ ಆ ಒಂದು ಸಂದಿಗ್ಧತೆಯ ಪರಿಸ್ಥಿತಿಯಿಂದ ಯೆಹೋವನು ದಾವೀದನನ್ನ ತಪ್ಪಿಸದೆ ಹೋಗಿದ್ರೆ ದಾವೀದನು ಅಭಿಮಲೇಕನ ಕತ್ತಿಗೆ ಬಲಿಯಾಗ್ತಾ ಇದ್ದ. ಆದರೆ ದಾವೀದನು ತನ್ನನ್ನು ಹುಚ್ಚನಂತೆ ತೋರ್ಪಡಿಸಿ, ಅಭಿಮಲೇಕನು ಇವನನ್ನು ನೋಡಿದಾಗ ಒಬ್ಬ ಹುಚ್ಚನಂತೆ ಕಂಡದ್ದರ ಫಲವಾಗಿ
ಅವನನ್ನು ತನ್ನ ಸನ್ನಿಧಾನದಿಂದ ಹೊರಡಿಸಿಬಿಟ್ಟ. ಆಗ ದಾವೀದ ಹೇಳ್ತಾ ಇದ್ದಾನೆ, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡ್ತೇನೆ. ಪ್ರಿಯರೇ, ಕೀರ್ತನೆ ಅನ್ನುವಂಥದ್ದು ದೇವರು ಮಾಡಿದ ಉಪಕಾರಗಳಿಗೆ ಪ್ರತ್ಯುಪಕಾರವಾಗಿ ಆತನನ್ನ ಸ್ತುತಿಸುವಂಥದ್ದು. ಕೀರ್ತನೆ 21ರಲ್ಲಿ ಯುದ್ಧಕ್ಕೆ ಹೋದಂತಹ ದಾವೀದ ಅಥವಾ ಇಸ್ರಾಯೇಲಿಯರ ರಾಜರುಗಳು ಜಯಶಾಲಿಗಳಾಗಿ ಬರುವಂತಹ ಸಂದರ್ಭದಲ್ಲಿ ಇಸ್ರಾಯೇಲ್ ಸಮೂಹ ಈ ಕೀರ್ತನೆಯನ್ನ ಹಾಡಿ ದೇವರನ್ನ ಮಹಿಮೆ ಪಡಿಸುತ್ತಿದ್ದರು ಎಂಬುದಾಗಿ ನಾವು ನೋಡುತ್ತೇವೆ. ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನಕ್ಕೆ ಸೇರಿ ಬಂದಿರುವಾಗ ಯಾವ ಹಾಡುಗಳನ್ನ ಹಾಡಿ ದೇವರ ನಾಮವನ್ನು ನಾವು ಮಹಿಮೆ ಪಡಿಸ್ತೇವೆ? 96ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಯೆಹೋವನಿಗೆ ಹೊಸ ಕೀರ್ತನೆಯನ್ನ ಹಾಡಿರಿ, ಎಲ್ಲ ಭೂನಿವಾಸಿಗಳೇ ಯೆಹೋವನಿಗೆ ಆಡಿರಿ, ಯೆಹೋವನಿಗೆ ಆಡಿರಿ, ಆತನ ನಾಮದ ಮಹತ್ವವನ್ನು ಕೀರ್ತಿಸಿರಿ. ಅರ್ಥ, ಈ ಮುಂಜಾನೆಯಲ್ಲಿ ಈ ಸಂದರ್ಭದಲ್ಲಿ ನಾವು ಒಂದು ಹಾಳೆಯನ್ನ, ಒಂದು ಪೇಪರನ್ನು ತೆಗೆದುಕೊಂಡು ಒಂದು ಹೊಸ ಹಾಡನ್ನು ಬರಿಬೇಕು ಎಂಬುದಾಗಿ ಅಲ್ಲ. ಕಳೆದ ಒಂದು ವಾರ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಎಲ್ಲ ಉಪಕಾರಗಳನ್ನು ನೆನೆಸಿ ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ, ತಂದೆ ತಾಯಿಗಳ ಆರೋಗ್ಯದಲ್ಲಿ ದೇವರು ಮಾಡಿದಂತಹ ಎಲ್ಲ ವಿಧವಾದಂತಹ ಅದ್ಭುತವಾದ ಕಾರ್ಯಗಳನ್ನು ನೆನೆಸಿ ಒಂದು ಹೊಸ ಅನುಭವದಲ್ಲಿ ದೇವರನ್ನ ಸ್ತುತಿಸುವಂತದಾಗಿದೆ ಹೊಸ ಕೀರ್ತನೆ. ಅದರ ಬದಲು ಪ್ರತಿ ಭಾನುವಾರ ಹೊಸ ಹಾಡನ್ನು ಬರೆದು ದೇವರನ್ನ ಹಾಡಬೇಕೆಂಬುದಾಗಿ ಅಲ್ಲ. ಆತ್ಮ ಪ್ರೇರಣೆಯಿಂದ ಬರೆದ ಒಳ್ಳೆ ವಿಚಾರ. ಆದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಹೊಸ ಅನುಭವದಲ್ಲಿ, ಕಳೆದ ವಾರದ ಅನುಭವದಲ್ಲಿ ಅಲ್ಲ, ಕಳೆದ ತಿಂಗಳಿನ ಅನುಭವದಲ್ಲಿ ಅಲ್ಲ, ಕಳೆದ ವರ್ಷದ ಅನುಭವದಲ್ಲಿ ಅಲ್ಲ. 2025ರ ಸೆಪ್ಟೆಂಬರ್ ತಿಂಗಳ 29ನೇ ದಿನದಲ್ಲಿ ದೇವರ ಸನ್ನಿಧಾನಕ್ಕೆ ನಾನು ಸೇರಿ ಬಂದಿರುವಾಗ 21ನೇ ತಾರೀಕಿನ ಅನುಭವದಲ್ಲಿ ಅಲ್ಲ, ಈ 28ನೇ ತಾರೀಕಿನ ಅನುಭವದಲ್ಲಿ ದೇವರನ್ನು ಆರಾಧಿಸಬೇಕು. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ಹೊಸತನದಲ್ಲಿ ದೇವರನ್ನು ಆರಾಧಿಸ್ತಾ ಇದ್ದೇವಾ? ಏನು ಹೊಸತನ ಅಂದ್ರೆ ದೇವರು ನಮ್ಮಲ್ಲಿ, ನಮ್ಮ ಜೀವಿತದಲ್ಲಿ ಮಾಡುವಂತಹ ಎಲ್ಲ ಕಾರ್ಯಗಳಿಗೆ ಕೃತಜ್ಞತೆಯುಳ್ಳವರಾಗಿರಬೇಕು. ನಿನ್ನೆ ದಿನದಲ್ಲಿ ಒಂದು ಸಹೋದರಿ ನನಗೆ ಕಾಲ್ ಮಾಡಿದ್ರು, ಕ್ಯಾಥಲಿಕ್ ಸಹೋದರಿ. 1 ವರ್ಷ ಹಿಂದೆ ಒಂದು ಚಿಕ್ಕ ವ್ಯಾಪಾರವನ್ನು ಪ್ರಾರಂಭ ಮಾಡಿದ್ರು. ಅದಕ್ಕೆ ಪ್ರಾರ್ಥನೆ ಮಾಡಿದ್ದು ನಾನೇ. ಆದರೆ ಈಗ ಅದನ್ನು ಮುಚ್ಚಿಬಿಟ್ರು. ಯಾಕಂದ್ರೆ ವ್ಯಾಪಾರ ಆಗಲಿಲ್ಲ, ಪಾಪ ತುಂಬ ನಷ್ಟ ಆಯಿತು. ನನಗೆ ಕರೆ ಮಾಡಿದಾಗ ಆ ಸಹೋದರಿ ಹೇಳ್ತಾ ಇದ್ದಾಳೆ, ಬ್ರದರ್, ಏನೋ ವ್ಯಾಪಾರ ಆಗುತ್ತೆ ಅಂತ ಪ್ರಾರಂಭ ಮಾಡಿದೆ, ದೇವ್ರ ಚಿತ್ತ ಇಲ್ಲ ಅನಿಸುತ್ತೆ, ಅದಕ್ಕೆ ನಾನು ಇದನ್ನು ನಿಲ್ಲಿಸ್ತಾ ಇದ್ದೇನೆ. ನಾನು 1 ನಿಮಿಷ ಸ್ತಬ್ಧನಾಗ್ಬಿಟ್ಟೆ. ನಾನು ಆ ಕೇಳಿದಂಥ ಮಾತು, ದೇವರ ಚಿತ್ತ ಇದಲ್ಲ. ಯೋಚನೆ ಮಾಡಿ, ಬಂಡವಾಳ ಹಾಕಿ ಸುಮಾರು 4-5 ತಿಂಗಳು ಆಕೆ ಬೇರೆ ಕಡೆ ಕೆಲಸ ಮಾಡಿ ಆ ಸಂಬಳವನ್ನ ಅಂಗಡಿ ಬಾಡಿಗೆಯಾಗಿ ಕೊಟ್ಟಿದ್ದಾಳೆ. ಆಕೆ ಬಾಯಿಂದ ಬಂದಂತ ಮಾತು. ದೇವರ ಚಿತ್ತ ಅಲ್ಲ ಇದು. ನಾವಾಗಿದ್ರೆ ಗುಣಗುಡ್ತಾ ಇದ್ವಿ, ಹೌದು ಅಲ್ವಾ? ನಾವಾಗಿದ್ರೆ ನಾವು ಮಾಡಿದಂತಹ ಒಂದು ಪ್ರಯತ್ನ ಅದು ಫಲಪ್ರದವಾಗದೆ ಹೋದ್ರೆ ನಾವು ಏನ್ ಮಾಡ್ತಾ ಇದ್ವಿ? ಇಸ್ರಾಯೇಲ್ಯರ ಹಾಗೆ ಗುಣಗುಡ್ತಾ ಇದ್ವಿ. ಆದ್ರೆ ಆಕೆ ಹೇಳಿದಂತ ಮಾತು ದೇವರ ಚಿತ್ತ ಅಲ್ಲ, ಹೊಸತನ.
ತನ್ನ ಸೋಲಿನ ನಡುವೆ ನಿರಾಶೆಗೊಳ್ಳದೆ, ಸೊ ಅದರಲ್ಲಿ ದೇವರ ಚಿತ್ತವನ್ನ ಕಂಡು ದೇವರನ್ನ ಸ್ತುತಿಸುವಂಥದ್ದು. ನೋಡಿ, ಯೋಬನ ಕುರಿತಾಗಿ ನಾವು ನೋಡ್ತೇವೆ. ಯೋಬನ ಐಶ್ವರ್ಯವಂತನಾದ ವ್ಯಕ್ತಿ. 3,000 ಕುರಿಗಳು, 500 ಜೋಡಿ ಎತ್ತು, 500 ಒಂಟೆಗಳು, ದಾಸದಾಸಿಯರು, 500 ಜೋಡಿ ಎತ್ತುಗಳು. ಎ ಹ್ಯೂಜ್. ಒನ್ ಫೈನ್ ಡೇ ಎವ್ರಿಥಿಂಗ್ ಇಸ್ ಗಾನ್. ಒಂದು ಸುಪ್ರಭಾತದಲ್ಲಿ ಎಲ್ಲವೂ ಹೋಯಿತು, ಇನ್ಕ್ಲೂಡಿಂಗ್ 10 ಮಕ್ಕಳು. ಯೋಬ ಹೇಳ್ದ, ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರ. ಇದು ಹೊಸ ಆರಾಧನೆ, ಹೊಸ ಹಾಡು. ಸೊ ತನ್ನ ಜೀವಿತದ ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡಿ, ತನ್ನ ಆಸ್ತಿ ಹೋಯ್ತು, ತನಗಿದ್ದಂತ ಎಲ್ಲವೂ ಹೋಯ್ತು. ಏನು ಹೋದ್ರೇನು ಪರವಾಗಿಲ್ಲ, ಮಕ್ಕಳಿದ್ರೆ ಸಾಕು ನಮಗೆ. ಎಲ್ಲ ತಂದೆ ತಾಯಿಗಳು ಬಯಸುವಂಥದ್ದು ಒಂದೇ, ಆಸ್ತಿ ಎಲ್ಲ ಹೋಗ್ಲಿ. ಸೊ ಮಕ್ಕಳು ನಮ್ಮ ಜೊತೆಗಿದ್ರೆ ದಟ್ಸ್ ಎನಫ್ ಫಾರ್ ಅಸ್. ಸೊ ಹೋಗಿರುವಂಥದ್ದನ್ನು ಅವ್ರ ಮೂಲಕವಾಗಿ ನಾವು ಪಡ್ಕೊಳ್ತೇವೆ. ದೇರ್ ಇಸ್ ಎ ಪಾಸಿಬಿಲಿಟಿ. ಆದರೆ ಯೋಬನಿಗೆ ಅದೂ ಹೋಯ್ತು. ಸೊ ಹೆಂಡತಿ ಬಂದು ಕ್ಯಾಕರ್ಸ್ಗುದ್ಲು. ಅಲ್ಲೂ ಯೋಬ ಹೇಳ್ತಾ ಇದ್ದಾನೆ, ಡೋಂಟ್ ಸ್ಪೀಕ್ ಲೈಕ್ ಎ ಫೂಲ್. ಹುಚ್ಚಿ ತರ ಮಾತಾಡಬೇಡ. ಸೊ ವಿ ರಿಸೀವ್ ಮೆನಿ ಬ್ಲೆಸ್ಸಿಂಗ್ ಫ್ರಮ್ ಗಾಡ್. ಅರ್ಹತೆ ಇಲ್ಲದ ಸ್ಥಾನದಲ್ಲಿ ದೇವರಿಂದ ಅನೇಕ ಆಶೀರ್ವಾದಗಳನ್ನು ಪಡ್ಕೊಂಡಿದ್ದೇವೆ, ಅದನ್ನು ಅನುಭವಿಸಿದ್ದೆವು. ಈಗ ದೇವರು ತಗೊಂಡ, ಲೆಟ್ ಇಟ್ ಗೋ. ಹೊಸ ಹಾಡು, ಹೊಸ ಕೀರ್ತನೆ, ಹೊಸ ಆರಾಧನೆ. ಅಂದ್ರೆ ಎಲ್ಲವೂ ನಷ್ಟವಾಗುವಾಗ, ಎಲ್ಲವೂ ಕೈ ಬಿಟ್ಟು ಹೋಗುವಾಗ, ಶಾರೀರಿಕತೆ, ಅದಕ್ಕಿಂತ ಯೋಬನ ಜೀವಿತದಲ್ಲಿ ಬಂದಂತಹ ಇನ್ನೊಂದು ವೇದನಾಜನಕವಾದಂಥದ್ದು, ತಲೆಯಿಂದ ಹಿಡಿದು ಪಾದದ ತನಕ ಹುಣ್ಣುಗಳು. ಸತ್ಯವೇದ ಹೇಳ್ತಾರೆ, ಅವನು ಬೂದಿಯಲ್ಲಿ ಕುತ್ಕೊಂಡ, ತೆಂಗಿನ ಚಿಪ್ಪಿನಿಂದ ಕೆರ್ಕೊಳ್ತಾ ಇದ್ದ. ಮಾಂಸಖಂಡಗಳು, ಎಲುಬುಗಳು ಕಾಣ್ತಾ ಇತ್ತು. ಅಲ್ಲೂ ಹೇಳ್ತಾ ಇದ್ದಾನೆ, ಪ್ರೈಸ್ ಬಿ ಟು ಗಾಡ್, ದೇವರ ನಾಮಕ್ಕೆ ಸ್ತೋತ್ರ. ಹೊಸ ಹಾಡು ಅನ್ನುವಂಥದ್ದು ಯಾವುದೇ ಸಂದಿಗ್ಧತೆಯ ಸಂದರ್ಭದಲ್ಲೂ ದೇವರನ್ನ ಸ್ತುತಿಸುವಂಥದ್ದು. ಈ ಮುಂಜಾನೆಯಲ್ಲಿ ಪ್ರಿಯರೇ, ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ನಮ್ಮ ಪರಿಸ್ಥಿತಿಗಳು ವಿಭಿನ್ನವಾಗಿರಬಹುದು. ಕಳೆದ ಒಂದು ವಾರ ಆರ್ಥಿಕವಾಗಿ ನಾವು ಕುಸಿದಿರಬಹುದು, ಅಥವಾ ನಾವು ಮಾಡಿದಂಥ ಪ್ರಯಾಸ ಸಫಲವಾಗದೆ ಹೋಗಿರಬಹುದು. ಆದರೆ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಬಂದಿರುವಾಗ ದೇವರಿಗೆ ಹೇಳೋಣ, ದೇವರೇ ಈ ದಿನಕ್ಕಾಗಿ ನನಗೆ ಸ್ತೋತ್ರ, ಆಯುಸ್ಸಿಗಾಗಿ ಸ್ತೋತ್ರ, ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ. ಸೊ ಇದು ನಾವು ದೇವರಿಗೆ ಸಲ್ಲಿಸಬೇಕಾದಂತ ಆರಾಧನೆ ಪ್ರಿಯರೇ. ಸೊ ಈ ಮುಂಜಾನೆಯಲ್ಲಿ ಈ ಮನೋಭಾವದಲ್ಲಿ ನಾವು ದೇವರನ್ನ ಆರಾಧಿಸುವಂತವರಾಗಿದ್ದೇವೆ. ಲೆಟ್ ಅಸ್ ಎಕ್ಸಾಮಿನ್. ಸೊ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಳುವ. ಅನೇಕ ಸಂದರ್ಭಗಳಲ್ಲಿ ನಾವು ದೇವರನ್ನು ಆರಾಧಿಸುವಂಥದ್ದು, ಕಳೆದ ಒಂದು ವಾರ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಆರ್ಥಿಕತೆಯ ಮೇಲುಗಳಿಗೆ ಅನುಸಾರವಾಗಿ ಅನೇಕರು ದೇವಾಲಯಗಳಿಗೆ ಹೋಗುವಂಥದ್ದು, ಕಳೆದ ಒಂದು ವಾರ ದೇವರು ಮಾಡಿದಂತಹ ಆಶೀರ್ವಾದಗಳಿಗೆ ಅನುಸಾರವಾಗಿ. ಏನಾದರೂ ಜೀವಿತದಲ್ಲಿ ಪ್ರಯಾಸಗಳು, ಪ್ರತಿಕೂಲಗಳು ಬಂದಿದ್ರೆ ನಾವು ಆರಾಧನೆಗೆ ಹೋಗುವಂಥದ್ದನ್ನ
ಮೊಟಕುಗೊಳಿಸುವಂಥವರಾಗಿರ್ತೇವೆ, ನಿಲ್ಲಿಸುವಂಥವರಾಗಿರ್ತೇವೆ. ಸೊ ನಾವು ಯಾವ ಗುಂಪಿಗೆ ಸೇರಿದ್ದೇವೆ? ಯೋಬನ ಹಾಗೆ ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರ ಎಂಬ ಹೇಳುವಂಥ ಗುಂಪಿಗೆ ಸೇರಿದ್ದೇವಾ? ಅಥವಾ ಯೋಬನ ಹೆಂಡತಿಯ ರೀತಿಯಲ್ಲಿ ಇನ್ನಾದರೂ ನಿನ್ನ ಯಥಾರ್ಥವನ್ನು ಬಿಟ್ಟಿರುವ ದೇವರನ್ನು ದೂಷಿಸಿ ಸಾಯಿ ಎಂಬ ಗುಂಪಿಗೆ ನಾವು ಸೇರಿದ್ದೇವಾ? ಈ ಮುಂಜಾನೆಯಲ್ಲಿ ನಾವು ಯೋಚನೆ ಮಾಡಬೇಕು. ಸೊ ದೇವರನ್ನು ಆರಾಧಿಸುವುದಂದ್ರೆ ಎಲ್ಲ ಪರಿಸ್ಥಿತಿಯಲ್ಲಿ, ಅದು ಸುಖದ, ಸಂತೋಷದ, ಉಲ್ಲಾಸದ, ದುಃಖದ, ವೇದನೆಯ ಸಂದರ್ಭದಲ್ಲಿ ದೇವರಿಗೆ ಸಲ್ಲತಕ್ಕ ಆರಾಧನೆಯನ್ನು ಸಲ್ಲಿಸುವಂಥದ್ದು. ಸೊ ಇದು ನಾವು ಧ್ಯಾನ ಮಾಡುವಂಥದ್ದು. ಪ್ರತಿ ಕ್ರೈಸ್ತ ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಒಂದು ಅತ್ಯಮೂಲ್ಯವಾದಂತಹ ಒಂದು ಪಾಠ. ಕೇರಿಂಗ್ ಆ್ಯಂಡ್ ಅಕ್ಸೆಪ್ಟಿಂಗ್ ದ ಎಲ್ಡರ್ಸ್. ಸೊ ಹಿರಿಯರನ್ನ ಆರೈಕೆ ಮಾಡುವಂಥದ್ದು ಮತ್ತು ಅವರನ್ನ ಸಂರಕ್ಷಿಸುವಂಥದ್ದು ಅಥವಾ ಅವರನ್ನು ಅಂಗೀಕರಿಸಿರುವಂಥದ್ದು. ಸೊ ನಾವು ವಾಸಿಸುವಂತಹ ಪ್ರಪಂಚ ಅನ್ನುವಂಥದ್ದು, ಪ್ರತ್ಯೇಕವಾಗಿ ಈ ಒಂದು ಕಾಲಘಟ್ಟ ಒಂದು ಹೊಸ ತಾಂತ್ರಿಕತೆಯ ನ್ಯೂ ಟೆಕ್ನಾಲಜಿ ವರ್ಲ್ಡ್. ಸೊ ಈ ಒಂದು ಹೊಸ ತಾಂತ್ರಿಕತೆಯ ಲೋಕದಲ್ಲಿ ನಾವು ಜೀವಿಸುತ್ತಿರಲಾಗಿ, ಸೊ ನನ್ನ ಪ್ರಾಯ ಅಥವಾ ನನಗಿಂತ ಹಿರಿಯರಿಗೆ ಅನೇಕ ವಿಚಾರಗಳು ತಾಂತ್ರಿಕತೆಯ ಕುರಿತಾಗಿ ನಮಗೆ ಗೊತ್ತಿಲ್ಲ. ಸೊ ನಮ್ಮನ್ನ ನೋಡಿ ನಮ್ಮ ಯುವ ಸಮೂಹ ಹೇಳ್ತಾ ಇದೆ, ಔಟ್ಡೇಟೆಡ್, ಅವಧಿ ಮೀರಿದವರು. ಸೊ ನಮ್ಮೆಲ್ಲರ ಕೈಗಳಲ್ಲಿ ಸ್ಮಾರ್ಟ್ ಫೋನ್ ಇದೆ, ಆದರೆ ಸೊ ಅದರಲ್ಲಿರುವಂತಹ ಅಪ್ಲಿಕೇಶನ್ ಅಲ್ಲಿ 99% ನಮಗೆ ಗೊತ್ತಿಲ್ಲ, ಅಥವಾ 90% ನಮಗೆ ಗೊತ್ತಿಲ್ಲ. ಸೊ ನಮಗೆ ಗೊತ್ತಿರುವಂಥದ್ದು ವಿಡಿಯೋ ಕಾಲ್ ಮಾಡೋಕ್ಕೆ, ಫೇಸ್ಬುಕ್ ನೋಡೋಕ್ಕೆ, ವಾಟ್ಸಪ್ ನೋಡೋಕ್ಕೆ, ವಿಡಿಯೋ ನೋಡೋಕ್ಕೆ ಮಾತ್ರ. ಸೊ ಅದರಲ್ಲಿ ಇನ್ನು ಅನೇಕ ವಿಧವಾದಂತಹ ಅನುಕೂಲಗಳಿವೆ. ಸೊ ವಿ ಡೋಂಟ್ ನೋ ದಟ್. ಆದರೆ ಇಂದಿನ ಯುವ ಪೀಳಿಗೆ ಅವರು ಅದನ್ನ ಹರಿದು ಕುಡಿದು ಬಿಟ್ಟಿದ್ದಾರೆ. ಸೊ ಇವರು ನಮ್ಮನ್ನು ನೋಡಿ ಹೇಳ್ತಾರೆ, ಔಟ್ಡೇಟೆಡ್, ಅವಧಿ ಮೀರಿದವರು. ಸೊ ಇವತ್ತು ಸಮಾಜ ಎದುರಿಸುತ್ತಿರುವಂತಹ ಅಥವಾ ಸೊಸೈಟಿ ಎದುರಿಸುತ್ತಿರುವಂತಹ ಅತ್ಯಂತ ಒಂದು ವಿಚಾರ ಅನ್ನುವಂಥದ್ದು ಇಗ್ನೋರಿಂಗ್ ದ ಎಲ್ಡರ್ಸ್, ಹಿರಿಯರನ್ನ ಗಣನೆಗೆ ತೆಗೆದುಕೊಳ್ಳದೇ ಇರುವಂಥದ್ದು. ಸೊ ಇವತ್ತಿನ ಒಂದು ಪ್ರತ್ಯೇಕವಾಗಿ ಕ್ರೈಸ್ತ ಸಮುದಾಯದ ಒಂದು ಪ್ರಮುಖವಾದ ಜವಾಬ್ದಾರಿ ಎನ್ನುವಂಥದ್ದು, ಸೊ ಹಿರಿಯರು ಅಂದ್ರೆ ತಂದೆ ತಾಯಿಗಳನ್ನ, ವೃದ್ಧಾಪ್ಯದಲ್ಲಿರುವಂತಹ ನಿಮ್ಮ ತಂದೆ ತಾಯಿಗಳನ್ನ ಸಂರಕ್ಷಿಸುವಂಥದ್ದು. ಸಂರಕ್ಷಿಸುವುದು ಅಂದ್ರೆ ಅವರಿಗೆ ಬೇಕಾದಂತಹ ಊಟೋಪಚಾರಗಳನ್ನ ಒದಗಿಸಿ ಕೊಡುವಂಥದ್ದು ಎಂಬುದಲ್ಲ. ಇವತ್ತು ನಾವು ವೆಸ್ಟರ್ನ್ ಕಂಟ್ರಿಗಳಿಗೆ ಹೋದ್ರೆ ಅಲ್ಲಿ ನಾವು ಕಾಣುವಂಥದ್ದು 60 ವರ್ಷ ಮೇಲ್ಪಟ್ಟ ಅಥವಾ 70 ವರ್ಷ ಮೇಲ್ಪಟ್ಟಂತಹ ಹಿರಿಯರನ್ನ ಸೊ ಯಾವುದಾದರೂ ಒಂದು ಸ್ಥಳದಲ್ಲಿ ಅವರನ್ನ ಸೇರಿಸ್ಬಿಡ್ತಾರೆ. ಅಲ್ಲಿ ಅವರಿಗೆ ಬೇಕಾದಂಥ ಊಟೋಪಚಾರಗಳು ಎಲ್ಲವೂ ಸಿಗ್ತದೆ.
ಮೆಡಿಕಲ್ ಫೆಸಿಲಿಟಿ ಇರ್ತದೆ, ಆಹಾರದ ಫೆಸಿಲಿಟಿ ಇರ್ತದೆ, ಎಕ್ಸಸೈಸ್ ಮಾಡೋಕ್ಕೆ ಬೇಕಾದಂಥ ಫೆಸಿಲಿಟಿ ಇರ್ತದೆ, ಎಲ್ಲ ಫೆಸಿಲಿಟಿ ಇರ್ತದೆ. ಸೊ ಇಂದಿನ ಯುವ ಸಮೂಹ ಹಣ ಸಂಪಾದಿಸುವಂತದ್ರ ಆ ಒಂದು ಕಾರ್ಯದಲ್ಲಿ ಮಗ್ನರಾಗಿರುವುದರಿಂದ ತಮ್ಮ ತಂದೆ ತಾಯಿಗಳನ್ನ ಇಂತಹ ಒಂದು ಸ್ಥಳದಲ್ಲಿ ತಗೊಂಡು ಸೇರಿಸ್ಬಿಡ್ತಾರೆ. 2-3 ವರ್ಷಗಳ ಹಿಂದೆ ಅಮೆರಿಕದಿಂದ ಒಂದು ಕುಟುಂಬ ತಮ್ಮ ತಂದೆ ತಾಯಿಗಳನ್ನ ಈ ರೀತಿಯಾಗಿ ಕೇರಳದಲ್ಲಿ ಒಂದು ಜಾಗದಲ್ಲಿ ತೊಡಗಿ ಸೇರಿಸಿದ್ರು. ಅತ್ಯಂತ ದುರ್ದೈವದ ಸಂಗತಿ ಅಂದ್ರೆ ಸೇರಿಸಿ ಸುಮಾರು 1 ತಿಂಗಳಾಗ್ಲಿಲ್ಲ, ಅಪ್ಪ ತಿರೋಗ್ಬಿಟ್ಟ. ಯಾರಿಗೂ ಸಮಯ ಇಲ್ಲ. ಸೊ ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದಕ್ಕೆ ಯಾರಿಗೂ ಸಮಯ ಇಲ್ಲ. ಸೇರಿಸಿರುವಂಥದ್ದು ಸಾಧಾರಣವಾದಂಥ ಜಾಗದಲ್ಲ. ಸೊ ನನಗೆ ತಿಳಿದ ಮಟ್ಟಿಗೆ ಸುಮಾರು 50-60 ಸಾವಿರ ತಿಂಗಳಿಗೆ ಫೀಸ್ ಕೊಡಬೇಕು, ದುಡ್ಡು ಕೊಡಬೇಕು ಅದಕ್ಕೆ. ಸೊ ಆದ್ದರಿಂದ ಪ್ರಾರಂಭದಲ್ಲಿ ಹೇಳಿದೆ, ಹಿರಿಯರನ್ನ ಆರೈಕೆ ಮಾಡುವುದು ಅಂದ್ರೆ ಅವರಿಗೆ ಊಟೋಪಚಾರದ ವ್ಯವಸ್ಥೆಯನ್ನ ಕಲ್ಪಿಸುವಂಥದ್ದಲ್ಲ. ನೋಡಿ, ಒಂದು ಕಾಲದಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ, ನಮ್ಮ ಭಾರತದಲ್ಲಿ 70-80ರ ಕಾಲಘಟ್ಟಗಳಲ್ಲಿ ಒಂದು ಅವಿಭಕ್ತ ಕುಟುಂಬ ಇತ್ತು. ಏನು ಅವಿಭಕ್ತ ಕುಟುಂಬ ಅಂದ್ರೆ ಅಜ್ಜ ಅಜ್ಜಿ ಎಲ್ಲರೂ ಒಟ್ಟಾಗಿ ವಾಸ ಮಾಡುವಂತಹ ಒಂದು ಪರಿಕಲ್ಪನೆ. ತಂದೆ ತಾಯಿಗಳಿಗೆ 3 ಮಕ್ಕಳಿದ್ರೆ ಆ 3 ಮಕ್ಕಳು ಮದುವೆ ಆದ್ರೇನು ಇದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಆದರೆ 90ರ ಕಾಲವಾದಾಗ, ಸೊ ಆಗಿನ ಕಾಲದಲ್ಲಿ ಹೆಚ್ಚಾಗಿ ಜನ ವ್ಯವಸಾಯದಲ್ಲಿ ತನ್ನ ತೊಡಗಿಸ್ಕೊಂಡಿದ್ರು. ಸೊ ಅದರಿಂದ ಎಲ್ಲರೂ ಒಟ್ಟಾಗಿ ವಾಸ ಮಾಡ್ತಾ ಇದ್ರು. ಆದರೆ 90ರ ಕಾಲಘಟ್ಟದ ನಂತರ ವಿದ್ಯಾಭ್ಯಾಸ ಜಾಸ್ತಿ ಆಗ್ತಾ ಬಂತು. ಹಾಗೇನು ಮಾಡಿದ್ರು, ಕುಟುಂಬಗಳು ನ್ಯೂಕ್ಲಿಯರ್ ಫ್ಯಾಮಿಲಿಯಾಗಿ ಮಾರ್ಪಡ್ತು, ವಿಭಕ್ತ ಕುಟುಂಬವಾಗಿ ಮಾರ್ಪಡ್ತು. ಏನು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳಿದ್ರೆ ಗಂಡ ಹೆಂಡತಿ ಮಕ್ಕಳು ಮಾತ್ರ. ಸೊ ಈ ರೀತಿ ಬಂದಂತಹ 90ರ ಕಾಲಘಟ್ಟಗಳಲ್ಲಿ ಬಂದಂತಹ ತಂದೆ ತಾಯಿಗಳು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಗ್ರಾಮವನ್ನು ಬಿಟ್ಟು ಪಟ್ಟಣಗಳಿಗೆ, ನಗರಗಳಿಗೆ ವಲಸೆ ಹೋದ್ರು. ಅಲ್ಲಿ ಒಂದು ಚಿಕ್ಕ ಮನೆಯನ್ನ ಬಾಡಿಗೆ ತೆಗೆದುಕೊಂಡ್ರು. ಆ ಚಿಕ್ಕ ಮನೆಯಲ್ಲಿ ಅನೇಕ ಇತಿಮಿತಿಗಳು ಇದ್ದಿದ್ದರಿಂದ ಏನು ಮಾಡಿದ್ರು, ತಮ್ಮ ತಂದೆ ತಾಯಿಗಳನ್ನ ಏನು ಮಾಡಿದ್ರು, ಊರಲ್ಲೇ ಬಿಟ್ಬಿಟ್ರು. ಸೊ ಇಲ್ಲಿ ಗಂಡ ಹೆಂಡತಿ ಮಕ್ಕಳು ಬದುಕೋದಕ್ಕೆ ಪ್ರಾರಂಭ ಮಾಡಿದ್ರು. ಆ ಕಾಲದಲ್ಲಿ ಏನಂದ್ರೆ ವರ್ಷಕ್ಕೆ ರಜಾ ಸಿಗುತ್ತೆ, ದಸರಾ ಹಾಲಿಡೇ, ಇಲ್ಲಾಂದ್ರೆ ದೊಡ್ಡ ಎಕ್ಸಾಮ್ ಮುಗಿದಾಗ ಮಕ್ಕಳು ಊರಿಗೆ ಹೋಗ್ತಾರೆ. ಕೆಲವು ದಿನ ತಂದೆ ತಾಯಿ ಅಜ್ಜ ಅಜ್ಜಿ ಜೊತೆ ಕಾಲ ಕಳೀತಾರೆ, ಮತ್ತೆ ವಾಪಸ್ಸು ಊರಿಗೆ ಬರ್ತಾರೆ. ಸೊ ಹಿಂಗೆ ನಡ್ಕೊಂಡು ಬರ್ತಾ ಇತ್ತು ಯಾವಾಗ 90ರಿಂದ. ಸೊ ಈಗ 2020 ನಂತರ ಏನಾಯ್ತು ಅಂತ ಹೇಳಿದ್ರೆ, ಸೊ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಮಕ್ಕಳ ಆರ್ಥಿಕತೆಯನ್ನ ಮುಂದಾಗಿ ನೋಡಿಕೊಂಡು ಗ್ರಾಮಗಳಿಂದ ತಮ್ಮ ತಂದೆ ತಾಯಿಗಳಿಂದ ಬೇರ್ಪಟ್ಟಂತಹ ಕುಟುಂಬ, ವಿಭಕ್ತ ಕುಟುಂಬ, ನ್ಯೂಕ್ಲಿಯರ್ ಫ್ಯಾಮಿಲಿ ಇವತ್ತು ಅತ್ಯಂತ ಕ್ಲೇಶಕರವಾದಂತಹ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದೆ. ಗ್ರಾಮದಿಂದ ಪಟ್ಟಣಕ್ಕೆ ಬಂದು ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿದಂತಹ ಮಕ್ಕಳು ತಮ್ಮ ಆರ್ಥಿಕತೆಯ ಗುಣಮಟ್ಟವನ್ನ ಹೆಚ್ಚಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ನಮ್ಮ ದೇಶವನ್ನು ಬಿಟ್ಟು ವಿದೇಶಗಳಿಗೆ ಹಾರುವುದಕ್ಕೆ ಪ್ರಾರಂಭಿಸಿದರು.
ಇವತ್ತು ಯಾವ ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೋಸ್ಕರವಾಗಿ ತಮ್ಮ ತಂದೆ ತಾಯಿಗಳನ್ನು ಬಿಟ್ಟು ತಮ್ಮ ಬಂಧು ಬಳಗವನ್ನು ಬಿಟ್ಟು ಪಟ್ಟಣಕ್ಕೆ ಬಂದಂತಹ 60ರ ಕಾಲಘಟ್ಟಗಳಲ್ಲಿ ವಾಸಿಸುವಂತ, ಅಂದರೆ 60 ವಯಸ್ಸುಗಳ ಹಿರಿಯರಾಗಿರುವಂಥವರು ಮಕ್ಕಳಿಲ್ಲದೆ ಪರಿತಪ್ಪಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ನನ್ನ ಚಿಕ್ಕ ಪ್ರಾಯದಲ್ಲಿ ಒಂದು ಕಥೆ ನಾನು ಓದಿದ್ದೇನೆ. ಶರತ್ ಕುಮಾರ ಅವನಿಗೆ ತಂದೆ ತಾಯಿಗಳು ಇಬ್ಬರು ಕುರುಡರು. ಸೊ ಆ ತಂದೆ ತಾಯಿಗಳಿಗೆ ಒಂದು ಹಾಸ್ಯ, ವೃದ್ಧಾಪ್ಯವನ್ನು ದಾಟಿಬಿಟ್ಟಿದ್ದಾರೆ. ಇದು ರಾಮಾಯಣದಲ್ಲಿರುವಂಥ ಒಂದು ಕಥೆ. ಇದು ಪ್ರಸಂಗದ ಮಧ್ಯದಲ್ಲಿ ರಾಮಾಯಣ ಹೇಳಿದಕ್ಕೆ ಇನ್ನು ತೊಂದರೆ ಆಗುತ್ತಾ ಗೊತ್ತಿಲ್ಲ, ಆದರೆ ಆಗಲಿ, ತೊಂದರೆ ಇಲ್ಲ. ಈ ತಂದೆ ತಾಯಿಗಳಿಗೆ ತೀರ್ಥಯಾತ್ರೆಗೆ ಹೋಗಬೇಕೆಂಬ ಬಯಕೆ. ಆದರೆ ತಂದೆ ತಾಯಿಗಳು ಇಬ್ಬರು ಕುರುಡರು. ಮಗ ಏನು ಮಾಡ್ದ? 2 ಪುಟ್ಟಿಯನ್ನು ತೆಗೆದುಕೊಂಡು ಬಂದ. 2 ಪುಟ್ಟಿಯಲ್ಲಿ ತನ್ನ ತಂದೆ ತಾಯಿಗಳನ್ನು ಕುಳ್ಳಿರಿಸಿ ಒಂದು ಬಿದಿರನ್ನ ತೆಗೆದುಕೊಂಡು ಆ ಬಿದಿರಿನ 2 ಮೂಲೆಗೆ ತಂದೆ ತಾಯಿಗಳನ್ನ ಅವರು ಕುಳಿತಿದ್ದಂತಹ ಬುಟ್ಟಿಯನ್ನು ನೇತಾಕಿ ಆ ಬಿದಿರನ್ನ ತನ್ನ ತೋಳಿನ ಮೇಲೆ ಎತ್ಕೊಂಡು ತೀರ್ಥಯಾತ್ರೆಗೆ ಹೋದ. ಇಲ್ಲಿ ನಾನು ಹೇಳ ಬಯಸುವಂಥದ್ದು ಆ ಮಗನ ಮನೋಭಾವ ಮಾತ್ರ. ಆದರೆ ಇವತ್ತು ಯುವ ಸಮೂಹ ಪ್ರತ್ಯೇಕವಾಗಿ ಕ್ರೈಸ್ತರೆಂಬುದಾಗಿ ಅಭಿಮಾನಗೊಳ್ಳುತ್ತಿರುವಂಥ ನಾವುಗಳು ನಮ್ಮ ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂತಹ ಪರಿ ಏನೆಂಬುದಾಗಿ ಒಮ್ಮೆ ಯೋಚನೆ ಮಾಡಿ ನೋಡಿ. ನಾನು ಅದೇ ಪ್ರಾರಂಭದಲ್ಲಿ ಹೇಳಿದೆ, ಸ್ವಾಮಿ ನಾವು ಬೋಧನೆ ಮಾಡಿದ್ವಿ, ನಾವು ದೆವ್ವಗಳನ್ನ ಹೊರಗೆ ಹಾಕಿದ್ವಿ, ನಾವು ಮಹತ್ ಕಾರ್ಯಗಳನ್ನು ಮಾಡಿದ್ವಿ, ನಾವು ಸಭೆಗಳನ್ನು ಕಟ್ಕೊಟ್ವಿ, ನಾವು ಸುವಾರ್ತೆ ಸೇವೆಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ವಿ. ಯಾವುದು ಲೆಕ್ಕಕ್ಕೆ ಬರಲ್ಲ ಕಂಡ್ರಲ್ಲ. ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರ್ತಾನೆ. ನೋಡಿ, ಇಂದಿನ ಪರಿಸ್ಥಿತಿ ಇದಕ್ಕಿಂತಲೂ ದುಃಖಕರವಾದಂಥ ಸಂಗತಿ ಏನು ಗೊತ್ತಾ? ನಾನು ಹೇಳುವಂಥದ್ದು ಇದು ನಮ್ಮ ಲೌಕಿಕರ ಅಥವಾ ಕ್ರೈಸ್ತೇತರ ಕುಟುಂಬದಲ್ಲಿ ನಡೆಯುವಂಥ ಕಾರ್ಯವಲ್ಲ, ಕ್ರೈಸ್ತರ ಕುಟುಂಬದಲ್ಲಿ ನಡೆಯುವಂಥ ಕಾರ್ಯಗಳು. ಪೌಲ ಹೇಳುವ ರೀತಿಯಲ್ಲಿ ಲೋಕದವರ ಕುರಿತಾಗಿ ವಿಧಿಸೋದಕ್ಕೆ ನಾನು ಯಾರು ಅಲ್ಲ. ಇನ್ನೊಂದು ಅತ್ಯಂತ ವಿಷಾದಕರವಾದಂತಹ ನೋಟ ಅನ್ನುವಂಥದ್ದು, ಅನೇಕ ಕುಟುಂಬಗಳಲ್ಲಿ ತಂದೆ ತಾಯಿಗಳಿಗೆ 2-3 ಮಕ್ಕಳು ಇರ್ತಾರೆ. ಉದಾಹರಣೆಗೆ ಈಗ 3 ಮಕ್ಕಳಿದ್ರೆ ಅಥವಾ 2 ಮಕ್ಕಳಿದ್ರೆ ಹೆಂಗಿದ್ರೇನು, ಈಗಿನ ಕಾಲದ ಸೊಸೆಯಂದಿರಿಗೆ ಅಳಿಯಂದಿರಿಗೆ ಅದು ಹೇಳ್ಬಿಡೋಣ, ಗಂಡನ ಮನೆಯವ್ರನ್ನ ಕಂಡ ಹೆಂಡತಿಗಾಗಲ್ಲ, ಹೆಂಡತಿ ಮನೆಯವ್ರನ್ನ ಕಂಡ ಗಂಡನಿಗಾಗಲ್ಲ. ಇಟ್ಸ್ ಎ ಕಾಮನ್. ಈಗ 2 ಮಕ್ಕಳಿದ್ರೆ ಉದಾಹರಣೆಗೆ ಮೊದಲನೇ ಮಗನ ಸೊಸೆಗೆ ಗಂಡನ ತಾಯಿ ಕಂಡ್ರೆ ಆಗಲ್ಲ. ಆಗ ಈ ದಂಡ್ಪಿಂಡ ಗಂಡ, ಸೊ ಇವನಿಗೆ ತಮ್ಮ ಇದ್ದಂತೆ ಯೋಚನೆ ಮಾಡ್ಕೊಳ್ಳಿ, ಇಲ್ಲ ತಂಗಿ ಇದ್ದಂತೆ ಯೋಚನೆ ಮಾಡ್ಕೊಳ್ಳಿ, ಇಲ್ಲ ಅಕ್ಕ ಇದ್ದಂತೆ ಯೋಚನೆ ಮಾಡ್ಕೊಳ್ಳಿ. ಅವ್ರಿಗೆ ಹೇಳ್ತಾರೆ, ನೋಡಮ್ಮ
ನಿನಗೆ ಗೊತ್ತಲ್ಲ ನನ್ನ ಹೆಂಡತಿಗೆ ಈ ಅಮ್ಮನ ಕಂಡ್ರೆ ಆಗಲ್ಲ. ಸೊ ಅದನ್ನೊಂದು ಕೆಲಸ ಮಾಡು, ಅಪ್ಪನ ನಾನು ಹಿಡ್ಕೊಳ್ತೀನಿ, ಅಮ್ಮನ ನೀನು ಹಿಡ್ಕೋ. ಅತ್ಯಂತ ದುಃಖಕರವಾದಂಥದ್ದು, ಅತ್ಯಂತ ವೇದನಾಜನಕ. ವೃದ್ಧಾಪ್ಯ ತಲುಪಿರುವಂತಹ ತಂದೆ ತಾಯಿಗಳು ಬದುಕಿರುವಾಗಲೇ ಅವರನ್ನು ಇಬ್ಬಾಗಿಸುವಂಥದ್ದು. ಒಂದು ಅರ್ಥದಲ್ಲಿ ಹೇಳಿದ್ರೆ ಬದುಕಿರುವಾಗಲೇ ಇವರನ್ನು ಊತ ಹಾಕುವಂಥದ್ದು. ಮತ್ತೆ ಭಾನುವಾರ ಹಲ್ಲೆಲೂಯಾ ಸ್ತೋತ್ರ, ಹಲ್ಲೆಲೂಯಾ ಸ್ತೋತ್ರ. ಪ್ರಿಯರೇ, ವೇರ್ ವಿ ಆರ್, ಎಲ್ಲಿದ್ದೇವೆ? ನನಗೆ ಗೊತ್ತು, ಅನೇಕರು ಈ ಪ್ರಸಂಗವನ್ನು ಪೂರ್ತಿ ಕೇಳೋದಿಲ್ಲ, ಸ್ವಲ್ಪ ಕೇಳ್ಬಿಟ್ಟು ಕಟ್ ಮಾಡ್ಬಿಡ್ತಾರೆ. ನೋ ಪ್ರಾಬ್ಲಮ್. ನಾನು ನೆನ್ನೆ ದಿನದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಪೌಲನು ತನ್ನ 3ನೇ ಸುವಾರ್ಥ ಪ್ರಯಾಣವನ್ನು ಆಸ್ಯ ಸೀಮೆಗೆ ಪ್ರಾರಂಭ ಮಾಡ್ದ. ಆಸ್ಯ ಸೀಮೆಯಲ್ಲಿ ಪೌಲ ಏನು ಮಾಡ್ದ? ತನ್ನ ಸುವಾರ್ಥ ಸೇವೆಯನ್ನು ಮಾಡ್ದ. ಅದರ 19ನೇ ಅಧ್ಯಾಯಕ್ಕೆ ನಾವು ಬರುವಂತಹ ಸಂದರ್ಭದಲ್ಲಿ ಅದರ 10ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಪೌಲ ಸುಮಾರು 2 ವರ್ಷ ಆಸ್ಯ ಸೀಮೆಯಲ್ಲಿ ವಾಸವಾಗಿದ್ದು ಅಲ್ಲಿದ್ದಂತಹ ಯಹೂದ್ಯರಿಗೂ ಗ್ರೀಕರಿಗೂ ಎಲ್ಲರಿಗೂ ಕರ್ತನ ವಾಕ್ಯವನ್ನು ಸಾರ್ದ. ಅದು ಎಷ್ಟು ಜನ ರಕ್ಷಣೆ ಹೊಂದಿದ್ರು? ಒಂದು ಫ್ಯೂ ಪೀಪಲ್. ಆದರೆ ಪೌಲನನ್ನು ದೇವರು ಕರೆದಂಥದ್ದೇನು? ಅನ್ಯ ಜನರಿಗೂ ಅರಸನಿಗೂ ಇಸ್ರಾಯೇಲ್ಯರಿಗೂ ನನ್ನ ಹೆಸರನ್ನು ತಿಳಿಸುವಂಥದ್ದು. ಆ ಕೆಲಸವನ್ನು ನಾನು ಮಾಡ್ತೇನೆ ಅಷ್ಟೇ. ಎಷ್ಟು ಜನ ಕೇಳ್ತಾರೋ ಎಷ್ಟು ಜನ ಬಿಡ್ತಾರೋ ದಟ್ ಈಸ್ ನಾಟ್ ಅಟ್ ಆಲ್ ಇಶ್ಯೂ ಫಾರ್ ಮೀ. ಸೊ ಇಲ್ಲಿ ತಂದೆ ತಾಯಿಗಳು ಬದುಕಿರುವಾಗಲೇ ಅವರು ಜೀವಂತ ಸಮಾಧಿ ಮಾಡುವಂಥದ್ದು. ಯಾವ ರೀತಿಯಾಗಿ? ತಂದೆಯನ್ನು ಒಬ್ಬ ಮಗನ ಮನೆಯಲ್ಲಿ, ತಾಯಿಯನ್ನು ಮತ್ತೊಬ್ಬನ ಮಗನ ಮನೆಯಲ್ಲಿ ಸಾಕುವುದರ ಮೂಲಕ. ಪ್ರಿಯರೇ, ಕ್ರೈಸ್ತರೇ, ನಾನು ಪ್ರಾರಂಭದಲ್ಲಿ ಹೇಳಿದೆ, ಅವ್ವ ಹೇಳಿದ್ಲು, ಹಾವು ನನ್ನೆಲ್ಲ ವಂಚಿಸ್ಬಿಡ್ತಪ್ಪ ಸ್ವಾಮಿ. ಅದಕ್ಕಿಂತ ಮುಂಚೆನೆ ನಾನು ಹೇಳಿದೆ ಕಣೆ. ಏನ್ ಹೇಳಿದ್ದೆ? ತೋಟದ ಮರದ ಮಧ್ಯದಲ್ಲಿರುವ ಫಲದ ಹಣ್ಣನ್ನ ತಿನ್ನಬಾರ್ದು, ತಿಂದ ದಿನ ನೀನು ಸಾಯ್ತೀಯ. ಆದಾಮ ಹೇಳ್ದ, ಸ್ವಾಮಿ ಅವಳು ಕೊಟ್ಲು, ನಾನು ತಿನ್ಬಿಟ್ಟೆ. ದೇವ್ರು ಹೇಳ್ತಾ ಇದ್ರೆ, ನಿನ್ನ ಮೂಲಕ ಶಾಪ ಬಂತು ಲೋಕಕ್ಕೆ. ದೇವರೇ ನಿನಗೆ ಗೊತ್ತಲ್ಲ ನನ್ನ ಹೆಂಡತಿ ಈ ತರ, ದೇವರೇ ನಿನಗೆ ಗೊತ್ತಲ್ಲ ನನ್ನ ಗಂಡ ಈ ತರ. ಪ್ರಿಯರೇ, ಎಚ್ಚೆತ್ಕೊಳ್ಬೇಕು. ಸತ್ಯವೇದ ಕಲಿಸುವಂಥದ್ದು ಏನು? ಸತ್ಯವೇದ ಹಿರಿಯರನ್ನ ಗೌರವಿಸಬೇಕು ಎಂಬುವಂಥದ್ದನ್ನ ಕಲಿಸುವಂಥದ್ದಾಗಿದೆ. ಸತ್ಯವೇದವು ನಮಗೆ ಕಲಿಸುವಂತಹ ಪಾಠ, ವಿ ಹ್ಯಾವ್ ಟು ರೆಸ್ಪೆಕ್ಟ್. ನಾವು ಹಿರಿಯರಿಗೆ ಗೌರವವನ್ನು ಕೊಡಬೇಕು ಎಂಬುದಾಗಿ ಕಲಿಸುವಂಥದ್ದು. ಯಾಜಕಕಾಂಡ 19ನೇ ಅಧ್ಯಾಯದ 32ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕವಾಗಿ ಇಸ್ರಾಯೇಲ್ಯರಿಗೆ ತಮ್ಮ ದೈನಂದಿನ ಜೀವಿತದಲ್ಲಿ ಪಾಲಿಸಬೇಕಾದಂತಹ ಧರ್ಮ ವಿಧಿಗಳ ಕುರಿತಾಗಿ ಕೊಟ್ಟಂತಹ ಸಂದರ್ಭದಲ್ಲಿ ಹೇಳಿದಂಥದ್ದು, ತಲೆ ನೆರೆತ ವೃದ್ಧರ ಮುಂದೆ ಎದ್ದು ನಿಂತು ಅವರನ್ನು ಸನ್ಮಾನಿಸಬೇಕು. ಯು ಶುಡ್ ಹಾನರ್.
ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು ನೋಡ್ತೇವೆ, ನೆರೆ ಕೂದಲು ಸುಂದರ ಕಿರೀಟ ಎಂಬುದಾಗಿ. ಪ್ರಿಯ ಕ್ರೈಸ್ತರೇ, ಇದನ್ನ ನೀವುಗಳು ಪಾಲಿಸುವಂತವರಾಗಿದ್ದೀರಾ? ನೀವು ನಿಮ್ಮ ತಂದೆ ತಾಯಿಗಳನ್ನ, ಹಿರಿಯರನ್ನ ಗೌರವಿಸುವಂತವರಾಗಿದ್ದೀರಾ? ನಾವೆಲ್ಲರೂ ಕ್ರೈಸ್ತರು. ಅದಕ್ಕಿಂತಲೂ ಮಿಗಿಲಾಗಿ ವಿ ಆರ್ ಇಂಡಿಯನ್ಸ್, ನಾವು ಭಾರತೀಯರು. ನಮಗೆ ನಮ್ಮದೇ ಆದ ಸಂಸ್ಕೃತಿ ಇದೆ. ನಮ್ಮ ಸಂಸ್ಕೃತಿಯಲ್ಲಿ ತಂದೆ ತಾಯಿಗಳಿಗೆ ಪೂಜ್ಯ ಭಾವ ಉಂಟು, ಮರಿಬೇಡಿ ಅದನ್ನ. ಸಂಸ್ಕೃತದಲ್ಲಿ ಒಂದು ಪದ ಹೇಳ್ತಾರೆ, ಮಾತಾ ಪಿತಾ ಗುರು ದೇವೋ ಭವ. ತಂದೆ ತಾಯಿ ಗುರು ದೇವರಿಗೆ ಸಮಾನ. ಅಂದ್ರೆ ದೇವರಿಗೆ ನೀವು ಕೊಡುವಂತಹ ಗೌರವ, ದೇವರಿಗೆ ಕೊಡುವಂತಹ ಭಕ್ತಿ, ದೇವರಿಗೆ ಕೊಡುವಂತಹ ಸ್ಥಾನಮಾನ, ನಿನ್ನ ತಂದೆ ತಾಯಿಗಳಿಗೆ ಗುರುಗಳಿಗೆ ನೀನು ಕೊಡುವಂತವನಾಗಿರ್ಬೇಕು. ಇದು ನಮ್ಮ ಸಂಸ್ಕೃತಿ. ಆದ್ರೆ ನಾವು ಪಾಲಿಸುವಂಥದ್ದು ಐರೋಪ್ಯ ಸಂಸ್ಕೃತಿಯನ್ನ. ಕ್ರೈಸ್ತರಾಗಿದ ತಕ್ಷಣ ನಮ್ಮ ಉಡುಗೆ ತೊಡುಗೆ ಎಲ್ಲ ಐರೋಪ್ಯ ಹೋಗ್ಬಿಡ್ತು. ನಮ್ಮ ಊಟ ಉಪಚಾರ ಐರೋಪ್ಯ. ಕ್ರೈಸ್ತತ್ವ ಐರೋಪ್ಯದ ಒಂದು ಧರ್ಮವಲ್ಲ, ಅರ್ಥ ಮಾಡ್ಕೊಳ್ಳಿ ಮೊದಲು. ಇವತ್ತು ಕ್ರೈಸ್ತರಾಗ್ಬಿಟ್ರೆ, ಪಾಸ್ಟರ್ ಆಗ್ಬಿಟ್ರೆ, ಭಾನುವಾರ ಅಂತೂ ಟೈ ಎದ್ದು ಕಂಪಲ್ಸರಿ. ಟೈ ಇಲ್ಲದೆ ಪ್ರಸಂಗ ಮಾಡೋಕ್ಕಾಗಲ್ಲ. ಸಭೆ ಅನ್ನುವಂಥ ಶೀತ ಮನೆ, ಬೆಂಕಿ. ಆದ್ರೆ ಪಾಸ್ಟರ್ ಆಗಿರುವಂತವನು ಫುಲ್ಲು ಕಾಲರಲ್ಲಿ ಹಾಕೊಂಡ್ಬಿಟ್ಟು ಟೈ ಹಾಕೊಂಡ್ಬಿಟ್ಟು ಬೆವರ್ತಾ ಇರ್ತಾನೆ, ಬಿಚ್ಚಿಸಿಲ್ಲ. ನಮ್ಮ ಸಂಸ್ಕೃತಿಗೆ ತಕ್ಕದಾದಂತಹ ಉಡುಗೆ ತೊಡುಗೆನ ತೊಡ್ರಿ. ನಮ್ಮ ಸಂಸ್ಕೃತಿಯಲ್ಲಿ ಮಾತಾ ಪಿತು ಗುರು ದೇವೋ ಭವ. ಸತ್ಯವೇದ ಹೇಳ್ತಾ ಇದೆ, ಯಾಜಕ ಕಾಂಡದಲ್ಲಿ ದೇವರು ಮೋಶೆಯ ಮೂಲಕ ಇಸ್ರಾಯೇಲರಿಗೆ ತಮ್ಮ ದೈನಂದಿನ ಜೀವಿತದಲ್ಲಿ ಪಾಲಿಸಬೇಕಾದಂತಹ ಧರ್ಮ ವಿಧಿಗಳ ಕುರಿತಾಗಿ ಹೇಳಿದಂತಹ ಸಂದರ್ಭದಲ್ಲಿ ಅದರ 32ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ತಲೆ ನೆರತ ವೃದ್ಧರ ಮುಂದೆ ಎದ್ದು ನಿಂತ್ಕೊಳ್ಬೇಕು. ಯು ಶುಡ್ ಹಾನರ್ ದೆಮ್. ಆದ್ರೆ ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಇಂದಿನ ಯುವ ಸಮೂಹ ನಮ್ಮನ್ನ ನೋಡುವಂಥದ್ದು ಔಟ್ಡೇಟೆಡ್. ಪ್ರಿಯರೇ, ಕ್ರೈಸ್ತರೇ, ಯು ಹ್ಯಾವ್ ಟು ಬ್ರಿಂಗ್ ಬ್ಯಾಕ್. ಗೊತ್ತಲ್ಲ? ಇಲ್ಲನ ತೊಂದರೆ ಏನಂದ್ರೆ ಮೇಲ್ ಹೋಗಲ್ರಿ, ಅಷ್ಟೇ ತೊಂದರೆ, ಬೇರೆ ತೊಂದರೆ ಇಲ್ಲ. ಮೇಲ್ ಹೋಗಲ್ಲ. ನಾನು ಪ್ರಾರಂಭದಲ್ಲಿ ಹೇಳ್ದಲ್ಲ, ಪರೀಕ್ಷೆ ಬರೆಯೋದು ಪಾಸ್ ಆಗೋಕ್ಕೋಸ್ಕರ. ಪಾಸ್ ಆಗಲ್ಲ ಅಂದ್ರೆ ಯಾಕೆ ಪರೀಕ್ಷೆ ಬರೀತೀರಾ? ಯಾರು ಕಾಟಾಚಾರಕ್ಕೆ ಸ್ಕೂಲ್ಗೆ ಹೋಗಲ್ಲ. ಸ್ಕೂಲ್ಗೆ ಹೋಗುವಂತ ಪ್ರತಿ ಮಕ್ಕಳಿಗೆ ಏನಿದೆ, ಒಂದು ಗುರಿ ಇದೆ. ಗುರಿ ಇಲ್ದವನು ಕೂಲಿ ಆಗ್ತಾನೆ ಅಷ್ಟೇ. ಅವನು ಕೊನೆಗೆ ಗುರಿ ಇರೋವನು ಉನ್ನತ ಶ್ರೇಣಿಯಲ್ಲಿ ಹೋಗ್ತಾನೆ. ಕ್ರೈಸ್ತತ್ವ ಅನ್ನುವಂಥದ್ದು ಇಬ್ರಿಯ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸಲು ಆದ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಿಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡ್ರಿ. ಏನು ನಮಗೆ ನೇಮಕವಾದ ಓಟ? ಆತನನ್ನು ನಂಬುವವರಿಗೆ ನಿತ್ಯ ಜೀವ ಉಂಟು. ಅದು ನಮಗೆ ಕೊಟ್ಟಿರುವಂತ ನೋಟ. ಸೊ ಆ ನೋಟವನ್ನ ದೃಷ್ಟಿ ಇಟ್ಟು ಓಡಬೇಕು. ಶ್ರೀ ಕ್ರೈಸ್ತರೇ, ನಿಮ್ಮ ಗುರಿ ಏನು?
ಸೊ ನಿಮ್ಮ ಗುರಿ ನಿತ್ಯತ್ವ ಅಲ್ಲದೆ ಹೋದ್ರೆ ದಯವಿಟ್ಟು ಇದನ್ನ ಕೆಳಗಿಟ್ಟು ಬಿಡಿ. ಯಾಕೆ? ಕಾರಣ ಏನಂದ್ರೆ ಇದು ಕೆಳಗಿಟ್ರೆ ನಿಮಗೆ ಲಾಭ. ಕಾಣಿಕೆ ಕೊಡೋದು ಬೇಡ, ದಶಮ ಭಾಗ ಕೊಡೋದು ಬೇಡ, ಸಭಾ ಕಟ್ಟಡಕ್ಕೆ ನಿಧಿ ಕೊಡೋದು ಬೇಡ, ಸುವಾರ್ಥ ಸೇವೆಗೆ ದುಡ್ಡು ಕೊಡೋದು ಬೇಡ. ಅವೆಲ್ಲ ಲಾಭ ನಿಮಗೆ. ಗುರಿ ಇದ್ರೆ ಇದನ್ನ ಇಟ್ಕೊಂಡು ಹೋಗಿ ಅಷ್ಟೇ ಸಾಕು. ನೋಡಿ, 3 ವಿಚಾರ. ಸಮಯ ಬಹಳ ಮುಂದಕ್ಕೆ ಹೋಗ್ತಾ ಇದೆ. ಒಂದು, ಒಬ್ಬ ಮಗನಾಗಿ ನಾನು ಮಾಡಬೇಕಾಗಿರುವಂಥ ಕರ್ತವ್ಯ. ಆದಿಕಾಂಡ 46ನೇ ಅಧ್ಯಾಯ ಮತ್ತು 47ನೇ ಅಧ್ಯಾಯ ಅಲ್ಲಿ ಯೋಸೇಫನ ಒಂದು ಚರಿತ್ರೆಯನ್ನು ನಾವು ನೋಡ್ತೇವೆ. ಯಾಕೋಬನ ಒಂದು ಚರಿತ್ರೆ. ಅದರ 37ನೇ ಅಧ್ಯಾಯದಲ್ಲಿ ಯಾಕೋಬನ ಬಾಕಿ ಮಕ್ಕಳು ಯೋಸೇಫನನ್ನ ಏನು ಮಾಡಿಬಿಟ್ರು? ಗುಲಾಮನನ್ನಾಗಿ ಮಾರ್ಬಿಟ್ರು. 37ನೇ ಅಧ್ಯಾಯ ಅದರ 29ರಿಂದ 35 ವಾಕ್ಯದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅದರ ಚರಿತ್ರೆ ನಾವು ನೋಡ್ತೇವೆ. 37ನೇ ಅಧ್ಯಾಯದಲ್ಲಿ ಯಾಕೋಬ ಏನು ಮಾಡ್ತಾನೆ? ತನ್ನ ಮಗನಾದ ಯೋಸೇಫನನ್ನ ಕರೆದು ತನ್ನ ಅಣ್ಣಂದಿರ ಕ್ಷೇಮ ವಿಚಾರಿಸುವುದಕ್ಕೋಸ್ಕರವಾಗಿ ಕಳಿಸ್ಕೊಡ್ತಾನೆ. ಅವನ ಅಣ್ಣಂದಿರು ಕುರಿ ಕಾಯುವಂಥವರು, ಮನೆ ಬಿಟ್ಟೋಗಿ ತುಂಬಾ ದಿನ ಆಯಿತು. ಅವರ ಕ್ಷೇಮ ವಿಚಾರವನ್ನ ಕೇಳೋದಕ್ಕೆ ಯಾಕೋಬ ಏನು ಮಾಡ್ದ? ತನ್ನ ಮಗನಾದ ಯಾಕೋಬನನ್ನ ಕಳಿಸ್ಕೊಟ್ಟ, ಯೋಸೇಫನನ್ನ ಕಳಿಸ್ಕೊಟ್ಟ. ಸೊ ಯೋಸೇಫನನ್ನ ಕಂಡಾಗ ಅಣ್ಣಂದಿರಿಗೆ ಏನಾಯ್ತು? ಕೋಪ ಬಂತು. ಯಾಕಂದ್ರೆ ಅವನು ಸ್ವಲ್ಪ ತಂದೆಯ ಪ್ರೀತಿಯ ಪುತ್ರ. ಅದು ಮಾತ್ರ ಅಲ್ಲ, ಅವನು ಕನಸು ಕಾಣ್ತಾನೆ, ದರ್ಶನ ಕಾಣ್ತಾ ಇದ್ದಾನೆ. ಯಾವತ್ತು ಆತ್ಮಿಕವಾಗಿ ಬೆಳೆಯುವಂತಹ ವ್ಯಕ್ತಿಗಳನ್ನ ನೋಡಿದ್ರೆ ಅನಾತ್ಮಿಕರಿಗೆ ಯಾವತ್ತೂ ಕೋಪನೆ. ಅದು ನಿಮ್ಮ ಜೀವಿತದಲ್ಲಿ ಅಷ್ಟೇ. ನೀವು ಆತ್ಮಿಕವಾಗಿ ಬೆಳೆಯೋದಕ್ಕೆ ಹೋಗಿ ಮೊದಲು ನಿಮ್ಮನ್ನ ತುಳಿಯುವಂಥದ್ದು ನಿಮ್ಮ ಸಭೆಯವರು. ದೇರ್ ಇಸ್ ನೋ ಡೌಟ್ ಆನ್ ದಟ್. ನೀನು ಆತ್ಮಿಕವಾಗಿ ಒಂದು ಉನ್ನತವಾದಂತಹ ಆತ್ಮಿಕ ತೀಕ್ಷ್ಣತೆಯಲ್ಲಿ ನೀನು ಪ್ರಸಂಗಿಸುವಂತಹ ವ್ಯಕ್ತಿಯಾಗಿದ್ರೆ ಮೊದಲು ನಿನ್ನ ತುಳಿಯುವಂತಹದ್ದು ನಿನ್ನ ಸಂಸ್ಥೆಯವರು, ಆಮೇಲೆ ಬೇರೆಯವರು. ಇಲ್ಲಿ ಯೋಸೇಫ ಕನ್ಸ್ಕೊಂಡಿದ್ದ. ಒಂದ್ಸರಿ ಸಿಬಿಡು ಕಂಡ, ಇನ್ನೊಂದ್ಸರಿ ಇನ್ನೊಂದು ಕಂಡ. ಏನು ಸೂರ್ಯ ಚಂದ್ರ ನಕ್ಷತ್ರನ ಅಡ್ಡ ಬೀಳ್ತಾ ಇದ್ದಾವೆ. ಅರ್ಥ ಏನು? ನಾನು ದೊಡ್ಡವನಾಗ್ತೀನಿ, ನೀವೆಲ್ಲ ನನಗೆ ಅಧೀನರಾಗ್ತೀರಾ. ಅದು ಕನಸಿನ ಅರ್ಥ. ಮುಂದೆ ಸಂಭವಿಸಬೇಕಾದ ಕಾರ್ಯಗಳ ಕುರಿತಾಗಿ ದೇವರು ಮುಂಚಿತವಾಗಿ ಯೋಸೇಫರ ಮೂಲಕವಾಗಿ ಇಸ್ರಾಯೇಲ್ಯರಿಗೆ ಅಥವಾ ಯಾಕೋಬನಿಗೆ ಅವನ ಮಕ್ಕಳಿಗೆ ತಿಳಿಸಿದ್ರು. ಆದರೆ ಆ ದರ್ಶನವನ್ನ, ಆ ಪ್ರವಾದನೆಯನ್ನು ಅಂಗೀಕರಿಸೋದಕ್ಕೆ ಯಾಕೋಬನಾಗಲಿ ಅವನ ಹೆಂಡತಿಯಾಗಲಿ ಅವನ ಮಕ್ಕಳಾಗಲಿ ತಯಾರಿಲ್ಲ. ಸೊ ಹಿಂಗಿರ್ಬೇಕಾದ್ರೆ ಒಂದು ದಿನ ಏನ್ ಮಾಡ್ದ? ಯೋಸೇಫ ಏನ್ ಮಾಡ್ತಾ ಇದ್ದಾನೆ? ಬರ್ತಾ ಇದ್ದಾನೆ. ಯಾಕೋಬನ ಮಕ್ಕಳು ಏನ್ ಮಾಡಿದ್ರು? ಅವನನ್ನ ಗುಲಾಮನಾಗಿ ಮಾರ್ಬಿಟ್ರು. ಮುಗಿತಪ್ಪ, ನಮ್ಮ ಆಟ ಮುಗೀತು. ಆದ್ರೆ ಕಾಲ ಮುಗ್ದಿಲ್ಲ. ಯೋಸೇಫ ಹೋದ, ಐಗುಪ್ತಗೆ ಹೋದ, ಸುಮಾರು ಕಷ್ಟ ಅನುಭವಿಸ್ತಾ ಕೊನೆಗೆ ಐಗುಪ್ತ ದೇಶದ ಪ್ರಧಾನಮಂತ್ರಿ ಆಗ್ಬಿಟ್ಟ. ಆಗ ಏನಾಯ್ತು? ಯಾಕೋಬನು ವಾಸ ಮಾಡುವಂತಹ ಜಾಗದಲ್ಲಿ ಬರಗಾಲ, ಆಹಾರ ಸಿಗ್ತಾ ಇಲ್ಲ. ಯಾಕೋಬ ಏನ್ ಮಾಡ್ದ? ತನ್ನ ಮಕ್ಕಳನ್ನ ಕಳಿಸ್ಕೊಟ್ಟ. ಹೋದ್ರು, ತಗೊಂಬಂದ್ರು, ಮತ್ತೋದ್ರು. ಅಲ್ಲಿ ಯೋಸೇಫ ಏನ್ ಮಾಡ್ದ? ತನ್ನನ್ನ ತೋರ್ಪಡಿಸ್ಕೊಂಡ. ಸೊ ನಂತರವಾಗಿ ಯೋಸೇಫ ಏನ್ ಮಾಡ್ದ? ತನ್ನ ತಂದೆಯನ್ನ ಏನ್ ಮಾಡ್ದ? ಐಗುಪ್ತ ದೇಶಕ್ಕೆ ಕರ್ಕೊಂಡು ಬಂದ. ಸೊ ಅಲ್ಲಿ
ನಾವು ನೋಡುವಂಥದ್ದು. ಯೋಸೇಫನು ಕೊಡುವಂತಹ ಒಂದು ಸಂದೇಶ ಏನು ಗೊತ್ತಾ? ಒಬ್ಬ ಮಗನಾಗಿ ವೃದ್ಧಾಪ್ಯ ತಲುಪಿದ ತನ್ನ ತಂದೆಯಾದ ಯಾಕೋಬನನ್ನ ಐಗುಪ್ತಕ್ಕೆ ಬರಮಾಡಿ, ಯಾಕೆಂದ್ರೆ ಬರಗಾಲ ಅನ್ನುವುದು ಸುಮಾರು 7 ವರ್ಷದ ಕಾಲ ಉದ್ದ. ಎಲ್ಲೂ ಆಹಾರ ಸಿಗ್ತಾ ಇಲ್ಲ, ಪಶುಗಳಿಗೆ ಆಹಾರವಿಲ್ಲ, ನೀರಿಲ್ಲ, ಜನ ಪರಿತಪ್ಪಿಸ್ತಾ ಇದ್ದಾರೆ, ಜನ ಸಾಯ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಯೋಸೇಫ ಉನ್ನತವಾದ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ, ಐಗುಪ್ತದ ಪ್ರಧಾನಮಂತ್ರಿಯಾಗಿದ್ದಾನೆ. ಅರಸ ಫರೋಹ ಬಿಟ್ರೆ ನೆಕ್ಸ್ಟ್ ಯೋಸೇಫ. ಸೊ ಈ ಸಂದರ್ಭದಲ್ಲಿ ಯೋಸೇಫ ತನ್ನ ಸಹೋದರರು ಮಾಡಿದ್ದನ್ನ ತನ್ನ ನೆನಪಿನಲ್ಲಿ ಇಟ್ಟುಕೊಳ್ಳದೆ ತನ್ನ ತಂದೆಯನ್ನ, ತನ್ನ ಅಣ್ಣಂದಿರನ್ನ, ತಮ್ಮನನ್ನ ಏನ್ ಮಾಡ್ತಾ ಇದ್ದಾನೆ? ಐಗುಪ್ತ ದೇಶಕ್ಕೆ ಬರಮಾಡ್ತಾ ಇದ್ದಾನೆ. ಸೊ ಬರಮಾಡಿದ್ದು ಮಾತ್ರವಲ್ಲ, ಆ ಬರಗಾಲ ತೀರುವ ತನಕ ಅವರಿಗೆ ಬೇಕಾದಂತ ಆಹಾರವನ್ನ ಕೊಟ್ಟು ಅವರನ್ನ ಸಂರಕ್ಷಣೆ ಮಾಡ್ದ. ಆಸ್ ಎ ಸನ್, ಒಬ್ಬ ಮಗನಾಗಿ ನೀನು ಮಾಡಬೇಕಾಗಿರುವಂಥದ್ದು. ಇವತ್ತು ನಾವೇನ್ ಮಾಡ್ತೀವಿ? ಅಲ್ಲಿಂದ ದುಡ್ಡು ಕಳ್ಕೊಡ್ತೀವಿ. ಯೋಸೇಫರಿಗೆ ಚಿಕ್ಕ ಮಾಡ್ಬೋದಾಗಿತ್ತು, ಅಡ್ಡಂದ್ರಿಗೆ ಹೇಳ್ಬೋದಾಗಿತ್ತು, ಬೇಕಾದ್ರೆ ಬಂದು ತಗೊಂಡೋಗೋದು ಹೇಳ್ಬೋದಾಗಿತ್ತು, ಮಾಡಲಿಲ್ಲ. ಬನ್ನಿ ಇಲ್ಲಿಗೆ ಐಗುಪ್ತಕ್ಕೆ ಬರಮಾಡ್ದ. ನನ್ನನ್ನು ಕೇಳುವ ಪ್ರಿಯರೇ, ಇದು ಪ್ರಪ್ರಥಮವಾಗಿ ಕೇಳುವಂತ ಮೆಸೇಜ್ ನಿಮ್ಮ ಜೀವಿತದಲ್ಲಿವಲ್ಲ. ಏನ್ ಮಾಡ್ದ? ತಂದೆಯನ್ನು ಬರಮಾಡ್ದ. ಎಲ್ಲಿಗೆ ಬರಮಾಡ್ದ? ಐಗುಪ್ತಕ್ಕೆ ಬರಮಾಡ್ದ. ಅಲ್ಲಿ ಅವರಿಗೆ ಒಂದು ಉತ್ತಮವಾದ ಸ್ಥಳವನ್ನು ಸಿದ್ಧಪಡಿಸ್ದ. ಎಲ್ಲಿ? ಗೋಷನ್ ಸೀಮೆ. ಅದರ ಚರಿತ್ರೆಯನ್ನು ನಾವು ಓದ್ರೆ ಗೊತ್ತಾಗ್ತದೆ. ಯಾಕೆಂದ್ರೆ ಕುರಿ ಕಾಯುವಂತವರು ಐಗುಪ್ತರಿಗೆ ಏಸಿಗೆ ಔಟ್ಕ್ಯಾಸ್ಟೆಡ್ ಪೀಪಲ್. ಸೊ ಅದಕ್ಕೆ ಏನ್ ಮಾಡ್ದ? ಸೊ ಇವರನ್ನ ಐಗುಪ್ತದ ಅರಮನೆ ಇರುವ ಜಾಗದಲ್ಲಿ ಕರ್ಕೊಂಡ್ಬಂದು ಇಟ್ಬಿಟ್ಟು ಏಸಿಗೆ ಆಗದಂಗೆ ಅವರಿಗೆ ಒಂದು ಪ್ರತ್ಯೇಕವಾದ ಸ್ಥಳವನ್ನು ಸಿದ್ಧ ಮಾಡ್ದ. ಯಾವ ವಿಧದಲ್ಲಿ ಯಾವ ತೊಂದರೆ ಆಗ್ಬಾರ್ದು ಅವರಿಗೆ. ಒಬ್ಬ ಮಗನಾಗಿ ಯೋಸೇಫ ಯಾಕೋಬನನ್ನ ಸಂರಕ್ಷಣೆ ಮಾಡ್ದ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವಂತ ಪ್ರಿಯರೇ, ಆಸ್ ಎ ಸನ್, ಆಸ್ ಎ ಡಾಟರ್, ನಿಮ್ಮ ತಂದೆ ತಾಯಿಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದೀರಾ. ಸಂರಕ್ಷಣೆ ಮಾಡದೆ ಹೋದ್ರೆ ಏನಾಗುತ್ತೆ ಅಂದ್ರೆ ಮೇಲಕ್ಕೆ ಹೋಗಲ್ಲ ಅಷ್ಟೇ. ನೀವು ಮತ್ತೆ ಹೇಳ್ಬಿಡ್ತೀನಿ, ಆಸ್ ಎ ಸನ್. ನೋಡಿ, ಮಗನನ್ನ ಕಂಡಂತಹ ಯಾಕೋಬನ ಪ್ರತಿಕ್ರಿಯೆ ಆದಿಕಾಂಡ 46 ಅದರ 30ನೇ ವಾಕ್ಯ. ಇಸ್ರಾಯೇಲನು ಅಂದ್ರೆ ಯಾಕೋಬನ ಇನ್ನೊಂದು ಹೆಸರು. ಯೋಸೇಫನಿಗೆ, ನಾನು ನಿನ್ನ ಮುಖವನ್ನು ಕಂಡು ಇನ್ನೂ ಜೀವದಿಂದಿರುವುದನ್ನು ನೋಡಿದರಿಂದ ಸಂತೃಪ್ತನಾಗಿ ಸಾಯ್ತೇನೆ. ಯಾಕೆಂದ್ರೆ 36ನೇ ಅಧ್ಯಾಯದಲ್ಲಿ ಯಾಕೋಬ ಹೇಳುವಂಥದ್ದು, ನನ್ನ ಮಗ ತೀರೋಗ್ಬಿಟ್ಟ. ಅಣ್ಣಂದ್ರೆ ಏನ್ ಮಾಡಿದ್ರು? ಯೋಸೇಫನ ನಿಲುವಂಗಿಯನ್ನು ತೆಗೆದುಬಿಟ್ಟು ಒಂದು ಕುರಿಯನ್ನ ಕೊಯ್ದು ಯೋಸೇಫನ ನಿಲುವಂಗಿಯನ್ನ ರಕ್ತದಲ್ಲಿ ಹದ್ದು ಬಿಟ್ಟು ಯಾಕೋಬರಿಗೆ ಕಳಿಸ್ಕೊಟ್ರು, ಇದು ನಿನ್ನ ಮಗಂದ ನೋಡು. ಸೊ ಅದನ್ನ ನೋಡ್ಬಿಟ್ಟು ಯಾಕೋಬನಿಂದ ನನ್ನ ಮಗನನ್ನ ಕಾಡು ಮೃಗ ಕೊಂದಾಕ್ಬಿಟ್ಟು, ಸೊ ನಾನು ದುಃಖದಲ್ಲಿಯೇ, ಈ ವ್ಯಸನದಲ್ಲಿಯೇ ನಾನೇನ್ ಮಾಡ್ತೇನೆ? ಪಾತಾಳ ಸೇರ್ತೇನೆ, ಅಂದ್ರೆ ಮರಣವನ್ನು ಅನುಭವಿಸ್ತೇನೆ. ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದಂತಹ ವ್ಯಕ್ತಿ ಯಾರಾಗಿದ್ದು? ಯಾಕೋಬ. ಆದರೆ ಅದಾಗಿ ವರ್ಷಗಳು ದಾಟಿತು. ಜೀವದಿಂದಿರುವಂತಹ ಯೋಸೇಫನನ್ನ ನೋಡಿದಾಗ ಯಾಕೋಬ ಹೇಳ್ತಾ ಇದ್ದಾನೆ, ಸೊ ನಾನು ಇನ್ನು ಸಮಾಧಾನವಾಗಿ ಸಾಯ್ತೇನೆ.
ಆದರೆ ಆ ಸಮಾಧಾನವಾಗಿ ಸಾಯುವುದಕ್ಕಿಂತ ಮುಂಚಿತವಾಗಿ ಯೋಸೇಫ ಯಾಕೋಬನಿಗೆ ಬೇಕಾದಂಥದ್ದೆಲ್ಲವನ್ನ ಒದಗಿಸಿಕೊಟ್ಟ. ನನ್ನನ್ನು ಕೇಳುವ ಪ್ರೀತಿಯ ದೇವಜನರೇ, ಪ್ರೀತಿಯ ಯವನಸ್ಥರೇ, ಸೊ ಇಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಉಪಯೋಗ ಇಲ್ಲ. ಬೆಳಿಗ್ಗೆ 8 ಗಂಟೆಗೆ ಏನು ಮೊದಲನೇ ಸರ್ವಿಸ್ಗೆ ಹೋಗಿ ಕುತ್ಕೊಂಡು ಎದ್ದು ಬರೋದು ಯಾವ ಪ್ರಯೋಜನ ಇಲ್ಲ. ಗೊತ್ತಾಯ್ತಲ್ಲ? ಆಸ್ ಎ ಸನ್, ಒಬ್ಬ ಮಗನಾಗಿ ನಮ್ಮೆಲ್ಲರ ಕರ್ತವ್ಯ ಏನು? ತಂದೆ ತಾಯಿಗಳನ್ನ ಸಂರಕ್ಷಣೆ ಮಾಡಬೇಕು. ಆಸ್ ಎ ಪಾಸ್ಟರ್, ವಾಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ? ಅದು ಇದೆ. ಒಬ್ಬ ಸೇವಕನಾಗಿ ನನ್ನ ಜವಾಬ್ದಾರಿ ಏನು? ಅಪೊಸ್ತಲನಾದ ಪೌಲ ತಿಮೋಥಿಯನಿಗೆ ಪತ್ರಿಕೆ ಬರೆಯುವಂತಹ ಸಂದರ್ಭದಲ್ಲಿ 1 ತಿಮೋಥಿ 5ನೇ ಅಧ್ಯಾಯ ಅದರ 1ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ವೃದ್ಧರನ್ನು ಗದರಿಸದೆ ತಂದೆ ಎಂದು ಭಾವಿಸಿ ಬುದ್ಧಿ ಹೇಳು. ಇಂಗ್ಲಿಷ್ ಭಾಷೆಯಲ್ಲಿ ನಾವು ನೋಡುವಂಥದ್ದು, ಹಿರಿಯರನ್ನು ಕಟುವಾಗಿ ಖಂಡಿಸದೆ ಅವರನ್ನು ಪ್ರೋತ್ಸಾಹಪಡಿಸು. ನೋಡಿ, ಪೌಲನು ತಿಮೋಥಿಯನಿಗೆ ಪತ್ರಿಕೆ ಬರೆಯುವಂತಹ ಸಂದರ್ಭದಲ್ಲಿ ತಿಮೋಥಿಯನು ಆಸ್ಯ ಸೀಮೆಯಲ್ಲಿ ಸಭಾಪಾಲಕನಾಗಿದ್ದಾನೆ. ಎಫೆಸ ಪಟ್ಟಣದ ಸಭೆಯಲ್ಲಿ ಸಭಾಪಾಲಕನಾಗಿದ್ದಾನೆ. ಯಾರು? ತಿಮೋಥಿ. ಈ ಎಫೆಸ ಪಟ್ಟಣದ ಸಭೆಯಲ್ಲಿ ಅನೇಕ ದುರುಪದೇಶಗಳು ಇದ್ದವು, ಅನೇಕ ದುರ್ಬೋಧನೆಗಳು ತುಂಬಿ ತುಳುಕಿದ್ದವು. ಸೊ ಈ ದುರ್ಬೋಧನೆಗಳನ್ನ ಸರಿಪಡಿಸುವುದಕ್ಕೋಸ್ಕರವಾಗಿ ಪೌಲ ತಿಮೋಥಿಯನನ್ನ ಎಫೆಸ ಪಟ್ಟಣದ ಸಭೆಗೆ ಸಭಾಪಾಲಕನಾಗಿ ನೇಮಿಸಿದ. ಹೀಗೆ ಆ ಸಭೆಯ ಕಾರ್ಯಗಳನ್ನ ಸರಿಪಡಿಸುವುದಕ್ಕೆ ಪೌಲನು ಇಟ್ಟಂತಹ ಸಂದರ್ಭದಲ್ಲಿ ಪೌಲನು ತಿಮೋಥಿಯನಿಗೆ ಹೇಳುವಂಥದ್ದು, ಹಿರಿಯರನ್ನ ಸನ್ಮಾನಿಸು. ಅವರು ಕೆಲವೊಮ್ಮೆ ದುರುಪದೇಶಗಳಿಗೆ ಒಳಗಾಗಿರ್ಬೋದು, ಕೆಲವೊಮ್ಮೆ ದುರುಪದೇಶವನ್ನು ಅಂಗೀಕರಿಸಿದಂಥ ವ್ಯಕ್ತಿಗಳಾಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಬಟ್ ಯು ಶುಡ್ ಟ್ರೀಟ್ ದೆಮ್ ಆಸ್ ಎ ಫಾದರ್. ಅವರನ್ನು ತಂದೆ ಎಂದು ಭಾವಿಸಿ ಅವರಿಗೆ ಬುದ್ಧಿ ಉಪದೇಶ ಮಾಡು. ಸೊ ಇವತ್ತು ಅತ್ಯಂತ ದುಃಖಕರವಾದ ಸಂಗತಿ ಅಂದರೆ ನಮ್ಮ ಪೆಂಟೆಕೋಸ್ಟ್ ಸಭೆಗಳಲ್ಲಿ ಕೆಲವು 10, 12, 15 ವರ್ಷ ಪ್ರಾಯ ಇರುವಂತ ಏನೋ ಪ್ರವಾದಿ ಅಂತ ಎದ್ದು ಬಿಡ್ತಾರೆ, ಪ್ರವಾದಿಗಳಾಗ್ಬಿಡ್ತಾರೆ. ಈ 15 ವಯಸ್ಸು, 16 ವಯಸ್ಸು, 18 ವಯಸ್ಸು. ಈ ಸಿ ಸಭೆಗಳಲ್ಲಿ ಈ ಪ್ರವಾದನೆ ಇಲ್ಲ, ಅದಕ್ಕೆ ನೀವು ಲಕ್ಕಿ. ಈ ಪೆಂಟೆಕೋಸ್ಟ್ ಸಭೆಗಳಲ್ಲಿ ಈ ಪ್ರವಾದಿಗಳು ಜಾಸ್ತಿ. ಅದು ಈ ಚಿಕ್ಕ ವಯಸ್ಸು, 12 ವಯಸ್ಸು, 16 ವಯಸ್ಸು, 17 ವಯಸ್ಸು. ಸೊ ಇಂತಹ ಈ ಸೋ ಕಾಲ್ಡ್ ಪ್ರವಾದಿಗಳು 70 ವರ್ಷ 80 ವರ್ಷ ಇರುವಂತಹ ಹಿರಿಯರ ತಲೆ ಮೇಲೆ ಕೈ ಇಟ್ಟ ಮಗನೇ ಮಗಳೇ, ವಾಟ್ ಎ ಟ್ರಾಜಿಡಿ. ಸೊ ಇಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಎಫೆಸ ಪಟ್ಟಣ ಸಭೆ ಅನ್ನುವಂಥದ್ದು 1ನೇ ಅಧ್ಯಾಯ ಕಲೀರಿ, 1ನೇ ಅಧ್ಯಾಯ ಓಪನ್ ಮಾಡಿ 3ನೇ ವಾಕ್ಯ. ನಾನು ಮೆಕೆದೋನ್ಯಕ್ಕೆ ಹೋಗುತ್ತಿದ್ದಾಗ ನೀನು ಎಫೆಸದಲ್ಲಿ ಇದ್ದುಕೊಂಡು ಅಲ್ಲಿರುವ ಕೆಲವರಿಗೆ ಬೇರೆ ಉಪದೇಶವನ್ನು ಮಾಡಬಾರದೆಂತಲೂ ಕಲ್ಪನಾ ಕಥೆಗಳಿಗೂ ಕೊನೆ ಮೊದಲಿಲ್ಲದ ವಂಶಾವಳಿಗೂ ಲಕ್ಷ್ಯ ಕೊಡಬಾರದೆಂತಲೂ ಆಜ್ಞಾಪಿಸಬೇಕೆಂಬುದಾಗಿ ಖಂಡಿತವಾಗಿ ಹೇಳಿದ್ದೇನೆ. ಸೊ ಇಲ್ಲಿ ಎಫೆಸ ಪಟ್ಟಣದಲ್ಲಿ ಬೇರೆ ಉಪದೇಶವನ್ನು ಮಾಡುವಂತ ವ್ಯಕ್ತಿಗಳಿದ್ರು, ಕಲ್ಪನಾ ಕಥೆಗಳನ್ನು ಹೇಳುವಂತ ವ್ಯಕ್ತಿಗಳಿದ್ರು, ಅಜ್ಜಿ ಕಥೆ ಹೇಳುವಂತವರಿದ್ರು. ಸೊ ಅವರನ್ನ ತಿದ್ದಿ ಸರಿಪಡಿಸುವಾಗ ಅವರು ಹಿರಿಯರಾಗಿದ್ರೆ, ಅವರು ವೃದ್ಧಾಪ್ಯದವರಾಗಿದ್ರೆ ಅವರನ್ನ ಖಂಡಿಸಬೇಡ. ಅಂದ್ರೆ ಕಠಿಣವಾದ ಶಬ್ದಗಳಿಂದ ಅವರನ್ನ ನೀನು ಏನ್ ಮಾಡಬೇಡ, ಕಟುವಾಗಿ ಖಂಡಿಸಬೇಡ. ಬದಲಾಗಿ ಪ್ರೀತಿಯಿಂದ
ತಂದೆಯೆಂದು ಭಾವಿಸಿ ಅವರನ್ನ ಉಪದೇಶ ಮಾಡು ಎಂಬುದಾಗಿ. ಗೊತ್ತಾಯ್ತಲ್ಲ, ಇದು ಕ್ರೈಸ್ತತ್ವ ರೀ. ಕ್ರೈಸ್ತತ್ವ ಅಂದ್ರೆ ಭಾನುವಾರ ಚರ್ಚಿಗೆ ಹೋಗೋದಲ್ಲ, ರೇಷ್ಮೆ ಸೀರೆ ಹಾಕೊಂಡು. ಎರಡು ವಿಧವಾದಂಥ ಕ್ರೈಸ್ತರು ಇವತ್ತು ನಮ್ಮ ಲೋಕದಲ್ಲಿದ್ದಾರೆ. ಒಂದು ಭಾನುವಾರ ರೇಷ್ಮೆ ಸೀರೆ ಹಾಕಿಕೊಂಡು ಸಭೆಗೆ ಹೋಗುವಂತ ಕ್ರೈಸ್ತರು, ಎರಡು ಚಪ್ಪಾಳೆ ತಟ್ಟುವಂತ ಕ್ರೈಸ್ತರು. ಇಬ್ಬರಿಗೂ ಇದು ಬಾಧಕವಲ್ಲ. ನೋಡಿ, ಈಗ ತಿಮೋತಿ ಪತ್ರಿಕೆ ಅಂತ ತೆಗಿರಿ, 5ನೇ ಅಧ್ಯಾಯದಲ್ಲಿ ಅದರ 4ನೇ ವಾಕ್ಯ. ಅಲ್ಲಿ ನಿಮ್ಮಲ್ಲಿ ಮೊದಲು ನೀವೇನ್ ಮಾಡ್ಬೇಕಂತ, ಮೊದಲು ಕ್ರೈಸ್ತರೇ, ಯವನಸ್ಥರೇ, ಮೊದಲು ನೀವು ನಿಮ್ಮ ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವುದನ್ನು ಕಲಿತ್ಕೊಳ್ರಿ. ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾದದ್ದು. ಮೊದಲು ಇದೆಲ್ಲ ಬೇಕಾಗಿದ್ದು. ಮೊದಲೇನು ಮಾಡಬೇಕು? ನಮ್ಮ ತಂದೆ ತಾಯಿಗಳನ್ನು ನಾವು ಸಂರಕ್ಷಣೆ ಮಾಡಬೇಕು. ನಾನು ಇದನ್ನ ತುಂಬಾ ಜೋರಾಗಿ ಹೇಳ್ತೀನಿ, ಯಾಕಂದ್ರೆ ನನಗಿಬ್ರು ಇಲ್ಲ, ತಿರ್ಕೊಂಡು ಹೋಗ್ಬಿಟ್ರು. ಹಾಗೆ ಇರುವಂಥವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಕೇಳಕ್ಕಿದು. ಹೇಳ್ಬೇಕಲ್ಲ, ಹೇಳ್ಬೇಕಲ್ಲ. ಮೊದಲೇನು ಮಾಡ್ಬೇಕಂತೆ? ಇದು ನಾನು ಹೇಳಿದ್ದಲ್ಲ, ಬೈಬಲ್ ಹೇಳ್ತಾ ಇದೆ. ಮೊದಲು ಮನೆಯವರಿಗೆ, ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡಿ. ಏನು ಪ್ರತ್ಯುಪಕಾರ ಮಾಡೋದು? ನೋಡಿ, ಇಂದಿನ ಯೌವನಸ್ಥರೇ, ನಿನ್ನ ತಂದೆ ತಾಯಿಗಳು ಮನಸ್ಸು ಮಾಡಿದ್ರೆ ಇವತ್ತು ನೀನು ಈ ಭೂಮಿಯಲ್ಲಿ ಇರ್ತಾ ಇರಲಿಲ್ಲ. ನೀನು ಪಿಂಡ ಆಗಿರ್ಬೇಕಾದ್ರೆ ಆ ಪಿಂಡ ತಂದು ಹೊರಗೆ ಹಾಕ್ಬಿಡ್ತಾ ಇದ್ರು ಬೇಕಾಗಿದ್ರೆ. ಅವರು ಆ ಪಿಂಡ ಹೊರಗೆ ಹಾಕದಂಗೆ 9 ತಿಂಗಳು ಒತ್ತು ಸಾಕಿ ಸಲಹಿದ್ದ ಫಲವಾಗಿ ಇವತ್ತು ನೀನು ಸೂಟು ಬೂಟ್ ಹಾಕೊಂಡು ನಿಂತ್ಕೊಂಡಿದ್ದೀಯ. ಮರಿಬೇಡ. ಗೊತ್ತಾಯ್ತಲ್ಲ? ಡೋಂಟ್ ಫರ್ಗೆಟ್ ದಟ್. ಆಸ್ಪತ್ರೆಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಗೊತ್ತು, ಒಂದು ದಿನ ಎಷ್ಟು ಜನ ತಮ್ಮ ಉದರದಲ್ಲಿ ಬೆಳೆಯುವಂಥ ಮಕ್ಕಳನ್ನ ಬೇಡ ಎಂಬುದಾಗಿ ನೆನೆಸಿ ಫ್ಲಶ್ ಔಟ್ ಮಾಡ್ತಾ ಇರೋದು. ಅದರಲ್ಲಿ ನಾನು ಸೇರ್ಬೋದಾಗಿತ್ತು, ನೀನು ಸೇರ್ಬೋದಾಗಿತ್ತು. ಆದರೆ ನಮ್ಮ ತಂದೆ ತಾಯಿಗಳು ಒತ್ತು ಸಾಕಿದ್ರು. ನನ್ನ ತಾಯಿನೂ ಈ 9 ತಿಂಗಳು ಕಥೆ ಹೇಳ್ಬೇಕಾದ್ರೆ ಭಯಂಕರ ಕೋಪ ಬರ್ತದೆ ನನಗೆ. ಕೇಳಿ ಸುಸ್ತಾಗಿ ಹೋಗ್ಬಿಟ್ಟಿದೆ ಒಂದು ಕಾಲದಲ್ಲಿ. ಬಟ್ ವೆನ್ ವಿ ಸ್ಟಾರ್ಟೆಡ್ ಟು ರೀಡ್, ಐ ನೋ ದ ಡೆಪ್ತ್ ಆಫ್ ದಟ್. ಅದರ ಆಳ ಏನೆಂಬುದಾಗಿ ನನಗೆ ಒಂದೊಂದು ದಿನ ಓದ್ಬೇಕಾದ್ರೆ ಗೊತ್ತಾಗ್ತಾ ಇದೆ. ಇವತ್ತು ನೀನು ಏನೇ ಆಗಿದ್ರೇನು ಆ 9 ತಿಂಗಳ ಪರಿಶ್ರಮ ಅನ್ನುವಂಥದ್ದನ್ನು ಮರಿಬೇಡ ನೀನು. ಪ್ರತಿಗಳ ಗಂಡು ಮಕ್ಕಳು ಕನ್ನಡದಲ್ಲಿ ಗಾದೆ ಹೇಳ್ತಾರಲ್ಲ, ಮುತ್ತು ಕೊಡುವವಳು ಬಂದಾಗ ತುತ್ತು ಕೊಟ್ಟವಳನ್ನು ಮರಿಬೇಡ. ಮುತ್ತು ಕೊಡೋಕೊಬ್ಬಳು ಬಂದ್ಲು, ಆಗ ತುತ್ತು ಕೊಟ್ಟವಳನ್ನ ಜ್ಞಾಪಕ ಇಲ್ಲ. ಔಟ್ ಕ್ಯಾಸ್ಟ್, ಔಟ್ಡೇಟೆಡ್. ಆಗಲ್ಲಪ್ಪ, ನನ್ನ ಹೆಂಡತಿಗೆ ಆಗಲ್ಲ, ಅವ್ರ ಸ್ವಭಾವ ಇವಳಿಗೆ ಇಷ್ಟ ಆಗಲ್ಲ, ಅದರಿಂದ ಅದು ಕೆಲಸ ಮಾಡು, ಮಗಳೇ ನೀನು ನೋಡ್ಕೊ, ಇಲ್ಲ ತಮ್ಮ ನೀನು ನೋಡ್ಕೊ, ಇಲ್ಲ ಯಾರಿಗೂ ನೋಡೋಕ್ಕಾಗಲ್ಲ, ಒಂದು ಕೆಲಸ ಮಾಡೋಣ, ನಾವೆಲ್ಲ 3,000 ರೂಪಾಯಿ ಹಾಕ್ಬಿಟ್ಟು ಎಲ್ಲ ಒಂದು ಅನಾಥಾಶ್ರಮವನ್ನು ಹಾಕ್ಬಿಡೋಣ. ನೀನು ಹುಟ್ಟದೇ ಇರದೆ ಅಷ್ಟು ಒಳ್ಳೆದಾಗ್ತಿತ್ತು.
ಸೊ ನಿನ್ನಂಥವನು ಹುಟ್ಟಬಾರ್ದಾಗಿತ್ತು ಲೋಕದಲ್ಲಿ. ಅಲ್ಲೆಲ್ಲಿಯ ಸೋತ್ರ, ಅಲ್ಲೆಲ್ಲಿಯ ಸೋತ್ರ. ಪ್ರಿಯರೇ, ಯೋಚನೆ ಮಾಡಿ. ಸೊ ಇನ್ನೊಂದಿತ್ತು ವಿಚಾರ ಹೇಳಕ್ಕೆ, ಟೈಮ್ ಮುಗೀತು, ಸಾಕು. ಅದು ಒಂದು ಮಾತು ಹೇಳ್ತೇನೆ. 92ನೇ ಕೀರ್ತನೆ ಅದರ 12-15 ವಾಕ್ಯದಲ್ಲಿ ಕೀರ್ತನೆಗಾರನು ಬರೆದಿರುವಂಥದ್ದು, ನೀತಿವಂತನು ಖರ್ಜೂರದ ಮರದಂತೆ ಬೆಳೆಯುವರು, ಲೆಬನೋನಿನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವರು, ಯೆಹೋವನ ಆಲಯದಲ್ಲಿ ಸಸಿಗಳಂತೆ ನೆಡಲ್ಪಟ್ಟವರು, ಮುಪ್ಪಿನಲ್ಲಿಯೂ ಫಲಿಸುವರು, ಪುಷ್ಟಿಯಾಗಿದ್ದು ಶೋಭಿಸುವರು. ಮರಿಬೇಡ, ಉಪ್ಪಿನಲ್ಲಿ ಫಲಿಸ್ತಾರೆ ಅವರು. ಸೊ ದೇ ವಿಲ್ ಬೇರ್ ಫ್ರೂಟ್. ಸೊ ನೀನು ಹೇಳ್ತೀಯ ಗುಡ್ ಫಾರ್ ನಥಿಂಗ್, ಔಟ್ಡೇಟೆಡ್. ಆದ್ರೆ ಬೈಬಲ್ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇ ವಿಲ್ ಬೇರ್ ಫ್ರೂಟ್ ಇನ್ ದೇರ್ ಓಲ್ಡ್ ಏಜ್. ಸೊ ನಿನ್ನ ಕುಟುಂಬದ ಆಶೀರ್ವಾದ ಅನ್ನುವಂಥದ್ದು, ನಿನ್ನ ತಂದೆ ತಾಯಿಗಳ ಪ್ರಾರ್ಥನೆ ಅನ್ನುವಂಥದ್ದನ್ನು ಮರಿಬೇಡ ನೀನು. ಸೊದೋಮ್ ಗೊಮೋರವನ್ನ ನಾಶ ಮಾಡೋದಕ್ಕೆ ಬಂದಾಗ ಅಬ್ರಹಾಮ ಮಧ್ಯಸ್ಥಿಕೆ ವಹಿಸ್ತಾ ಅಲ್ಲಿ. ದೇವರೇ 40, ದೇವರೇ 35, ದೇವರೇ 30, ದೇವರೇ 25, ದೇವರೇ 10 ಹೇಳ್ತಾ ಇದ್ರೆ 10 ಜನ ಇದ್ರೆ ನಾಶ ಮಾಡ್ತೀಯ. ಯೌವನಸ್ಥರೇ, ಇವತ್ತು ನೀನು ಬದುಕಿರುವಂಥದ್ದು ನಿನ್ನ ತಂದೆ ತಾಯಿಗಳ ಮಧ್ಯಸ್ಥಿಕೆ ಅನ್ನುವಂಥದ್ದನ್ನು ಮರಿಬೇಡ ನೀನು. ಆನರ್ ದೇವ್. ಬೈಬಲ್ ಹೇಳ್ತಾ ಇದೆ, ಫಸ್ಟ್ ಮೊದಲು ತನ್ನ ಮನೆಯವರಿಗೆ, ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡುವುದನ್ನು ಕಲಿತುಕೊಳ್ಳಿ. 1 ತಿಮೋತಿ 5:4. ಪ್ರಿಯರೇ, ಎಲ್ಲಿ ಸುತ್ತೋಗಿದ್ದೇವೆ? ವೇರ್ ವಿ ಫೇಲ್ಡ್. 1 ವರ್ಷ 12ನೇ ಅಧ್ಯಾಯ. ಸೊಲೊಮೋನನ ಮಗನಾದ ರೆಹಬ್ಬಾಮನು ತನ್ನ ತಂದೆಯ ಬದಲಾಗಿ ಅರಸನಾದಾಗ ಇಸ್ರಾಯೇಲ್ಯರ ಹಿರಿಯರಲ್ಲಿ ಕೆಲವರು ಬಂದು ರೆಹಬ್ಬಾಮನಿಗೆ ಹೇಳಿದ್ರು, ನಿಮ್ಮ ತಂದೆ ನಮ್ಮ ಮೇಲೆ ದೊಡ್ಡ ಭಾರವಾದ ಹೊರೆಯನ್ನು ಹೊರಿಸ್ಬಿಟ್ಟಿದ್ದ, ಬಿಟ್ಟಿ ಕೆಲಸ ಮಾಡಿಸ್ತಾ ಇದ್ದ. ಎಗ್ನೆಸ್ಟ್ ದ ವರ್ಡ್ ಆಫ್ ಗಾಡ್, ಎಗ್ನೆಸ್ಟ್ ದ ಮೊಸೈಕ್ ಲಾ. ಯಾಕಂದ್ರೆ ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರವಾಗಿ ಇಸ್ರಾಯೇಲ್ಯರಲ್ಲಿ ಯಾರನ್ನು ದಾಸರಾಗಿ ಕಾಣಬಾರ್ದು, ದಾಸರಾಗಿ ದುಡಿಸ್ಕೊಳ್ಬಾರ್ದು. ಕೂಲಿ ಮಾಡ್ಬೇಕಷ್ಟೇ, ಕೂಲಿ ಕೊಡಬೇಕು. ಆದ್ರೆ ಯೋಸೇಫ್ ಯಾರು, ಸೊಲೊಮೋನ್ ಏನ್ ಮಾಡ್ದ? ಬಿಟ್ಟಿ ಕೆಲಸ ಮಾಡಿಸ್ತಾ ಇದ್ದ ದೇವಾಲಯದ ಹೆಸರಲ್ಲಿ. ದೇವಾಲಯ ಬೇರೆ ಕಟ್ಟದ್ನಲ್ಲ ಪಾಪ. ದೇವಾಲಯ ಕಟ್ಟಿದ್ದು ಮಾತ್ರ ಅಲ್ಲ, ತನ್ನ ಅರಮನೆಯನ್ನ ಕಟ್ಟಿಸ್ಕೊಂಡ. ಯಾರ ಕೈಯಿಂದ? ಇಸ್ರಾಯೇಲರ ಕೈಯಿಂದ. ಸಂಬಳ ಕೊಡ್ಲಿಲ್ಲ, ಬಿಟ್ಟಿ ಗುಲಾಮರಾಗಿಸ್ಬಿಟ್ಟಿದ್ದ. ಸೊ ಅದರಿಂದ ಅವ್ರು ತೀರೋದ ಮೇಲೆ ಇಸ್ರಾಯೇಲರು ಬಂದ್ಬಿಟ್ಟು ರೆಹಬ್ಬಾಮನಿಗೆ ಹೇಳೋದು, ಕೆಲಸ ಮಾಡಪ್ಪ, ನಿಮ್ಮಪ್ಪ ಬ್ಯಾಡ್ದ ಕೆಲಸ ಮಾಡಿಬಿಟ್ಟಿದ್ದಾನೆ, ಅದರಿಂದ ಆ ಹೊರೆಯನ್ನು ತಗ್ಗಿಸು, ಆವಾಗ ನಾವು ನಿನಗೆ ಅಧೀನರಾಗಿರ್ತೇವೆ. ಸೊ ಯು ಆರ್ ಅವರ್ ಕಿಂಗ್. ಸೊ ಈ ರೆಹಬ್ಬಾಮ ಏನ್ ಮಾಡ್ದ? ತನ್ನ ತಂದೆಯ ಮಂತ್ರಿಗಳಾಗಿದ್ದಂತಹ ಹಿರಿಯರ ಬಳಿಗೆ ಹೋಗಿ ಕೇಳ್ದ, ಏನು ಉತ್ತರ ಕೊಡಬೇಕು? ಅವ್ರು ಹೇಳಿದ್ರು, ಜನ ಹೇಳುವಂಥದನ್ನ ಕೇಳು, ಅದು ನಿನಗೂ ಒಳ್ಳೇದು, ನಿನ್ನ ರಾಜ್ಯಕ್ಕೂ ಒಳ್ಳೇದು. ನಂತರವಾಗಿ ತನ್ನೊಂದಿಗೆ ಬೆಳೆದಂತಹ ಯೌವನಸ್ಥರಾದಂತಹ ಮಂತ್ರಿಗಳನ್ನ ನಾವು ಕೇಳ್ದ, ಏನು ಹೇಳ್ಬೇಕು? ಅವ್ರು ನಾನು ಒಪ್ಕೊಂಬೇಡ. ಅವ್ರು ಹೇಳ್ತಾರೆ, ನಮ್ಮಪ್ಪ ನಿನ್ನ ಚಾಟಿಯಿಂದ ಹೊಡಿಸಿದ್ರೆ ನಾನು ಬಾರುಕೋಲಿನಿಂದ ಹೊಡಿತೀನಿ. ಅಂದ್ರೆ ನಮ್ಮಪ್ಪ ಮಾಡಿದಕ್ಕಿಂತಲೂ ಮಿಗಿಲಾದಂತ ಬಿಟ್ಟಿ ಕೆಲಸವನ್ನ ನಿಮ್ಮ ಕೈಯಿಂದ ಮಾಡಿಸ್ತೀನಿ. ಸೊ ಅದರ ಫಲವಾಗಿ ಏನಾಯ್ತು? ಜನ ದಂಗೆ ಎದ್ಬಿಟ್ರು, ದಿ ರಿವೋಲ್ಟ್.
ಅಲ್ಲಿ ತನಕ 12 ಗೋತ್ರಗಳು ಅಖಂಡ ಇಸ್ರಾಯೇಲ್ ಸಾಮ್ರಾಜ್ಯ ಇಬ್ಬಾಗವಾಯಿತು. 10 ಗೋತ್ರದವರು ಯೆರೊಬ್ಬಾಮನ ಜೊತೆಗೆ ಓಡೋಗ್ಬಿಟ್ರು. ಕೇವಲ 2 ಗೋತ್ರ ಮಾತ್ರ ಇವನ ಜೊತೆ ನಿಂತ್ಕೊಂಡ್ರು. ಯಾರು? ಯಹೂದ ಗೋತ್ರ ಮಾತ್ರ. ಅದು ನಿಲ್ಲಕ್ಕೆ ಕಾರಣ ಏನು ಗೊತ್ತಾ? ರೆಹಬಾಮನ ಬುದ್ಧಿ ಅಲ್ಲ, ಸೊಲೊಮೋನನ ಜ್ಞಾನ ಅಲ್ಲ, ಅಥವಾ ಸೊಲೊಮೋನನು ಇಸ್ರಾಯೇಲ್ಯರಿಗೆ ದೇವಾಲಯವನ್ನು ಕಟ್ಟಿಸಿಕೊಟ್ಟಿದ್ದರ ಒಂದು ಪ್ರತ್ಯುಪಕಾರವಲ್ಲ. ದೇವರು ದಾವೀದನಿಗೆ ಒಂದು ವಾಗ್ದಾನ ಮಾಡಿಬಿಟ್ರು, ನಿನ್ನ ಸಂತತಿಯವರು ಆಳ್ತಾರೆ. ಆ ವಾಗ್ದಾನಕ್ಕೋಸ್ಕರವಾಗಿ ಮಾತ್ರ ಒಂದು ಗುಂಪು ಇವರ ಸಂಗಡ ನಿಂತ್ಕೊಂಡ್ರು. ದ ಕಿಂಗ್ಡಮ್ ಇಸ್ ರಿವೋಲ್ಟ್, ಇಬ್ಬಾಗವಾಗಿ ಹೋಯಿತು. ಕಾರಣ ಏನು? ಹಿರಿಯರ ಮಾತನ್ನು ಕೇಳದೆ ಓದದರ ಫಲವಾಗಿ. ಸೊ ದಿಸ್ ಇಸ್ ವಾಟ್ ಗೋಯಿಂಗ್ ಟು ಹ್ಯಾಪನ್ ಟು ಯು. ಅಂದ್ರೆ ಎಲ್ಲರೂ ಮಾತು ಕೇಳಬೇಕು ಅಂತಲ್ಲ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆ ಯಾವುದು? ಮಕ್ಕಳೇ, ನಿಮ್ಮ ತಂದೆ ತಾಯಿಗಳ ಮಾತನ್ನ ಕೇಳ್ರಿ. ನೀವು ದೀರ್ಘಾಯುಷ್ಯವನ್ನು ಬಹುಕಾಲ ಬದುಕಬೇಕಾದ್ರೆ, ಈ ಲೋಕದಲ್ಲಿ ಬಹುಕಾಲ ಬದುಕಬೇಕಾದ್ರೆ, ಲಿಸನ್ ಯುವರ್ ಪೇರೆಂಟ್ಸ್, ಆನರ್ ದೆಮ್. ಮುತ್ಕೊಡೋಳು ಬಂದಾಗ ತುತ್ತು ಕೊಟ್ಟಂತಹ ತಂದೆ ತಾಯಿಗಳನ್ನು ಜೀವಂತ ಸಮಾಧಿ ಮಾಡಬೇಡ. ಇನ್ನೊಂದು ಟ್ರೆಂಡ್, 2 ತಿಂಗಳಲ್ಲಿ 3 ತಿಂಗಳಲ್ಲಿ, 3 ತಿಂಗಳಲ್ಲಿ 2 ತಿಂಗಳಲ್ಲಿ. ಬೇಡ. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರಲ್ಲ, ಏನು? ಹಣ್ಣಾಗಿರುವ ಎಲೆ ಉದುರುವಾಗ ಹಸಿಯಾಗಿರುವ ಎಲೆ ನಗ್ತತೆ. ಈ ಗಿಡದಲ್ಲಿ ಎಲೆಗಳು ಹಣ್ಣಾಗ್ತದೆ ಅಂದರೆ ಹಸಿರು ಬಣ್ಣದಿಂದ ಯೆಲ್ಲೋ ಕಲರ್ಗೆ ಚೇಂಜ್ ಆಗುತ್ತೆ. ಸೊ ಅವಾಗೇನಾಗುತ್ತೆ? ಆ ಎಲೆಗಳು ತಾನಾಗಿ ಕೆಳಗೆ ಬೀಳುತ್ತೆ. ಮುಗಿತಲ್ಲಿಗೆ. ಯಾವುದು ಪರ್ಮನೆಂಟ್ ಅಲ್ಲ, ಎಲ್ಲ ಸ್ವಲ್ಪ ಕಾಲ ಮಾತ್ರ. ಸೊ ಅದು ಬೀಳುವಂತಹ ಸಂದರ್ಭದಲ್ಲಿ ಹಸಿಯಾಗಿರುವಂತಹ ಎಲೆ ನೋಡಿ ನಗ್ತತೆ. ಆದರೆ ಈ ಹಸಿ ಎಲೆಗೆ ಗೊತ್ತಿಲ್ಲ, ನಾನು ಒಂದಿನ ಕೆಳಗೆ ಬೀಳಲೇಬೇಕು. 25, 30, 40 ವರ್ಷ ಪ್ರಾಯವಿರುವಂತ ಯೌವನಸ್ಥನೇ, ಆಫ್ಟರ್ 15 years ಯು ವಿಲ್ ಆಲ್ಸೋ ಬಿ 55. ಮರಿಬೇಡ. ನೆನ್ನೆ ನನ್ನ ಮಗಳು ಅಳ್ತಾ ಇದ್ಲು. ಕಾರಣ ಕೇಳಿದಾಗ ನಗು ಬಂತು ನನಗೆ. ಯಾಕೆ ಮುಂದಿನ ತಿಂಗಳು ಅವಳು ಬರ್ತಡೆ. ಅವಳು ಹೇಳ್ತಾರೆ, ಅಯ್ಯೋ ವಯಸ್ಸು ಜಾಸ್ತಿ ಆಗ್ತಾ ಇದೆ ಅಂದ್ಬಿಟ್ಟು. ಈಗಲೇ ಅವಳುಗಳು ಬರ್ತಾ ಇದೆ. ಹಾ, 365 days, 1 ವರ್ಷ ಗಮಾನ್ ಖತಮ್ ಹೋಗ್ಯಾ. ನಾನು ಹೇಳಿದೆ, ಒಂದು ಕೆಲಸ ಮಾಡೋ 2 ವರ್ಷ ಆಗಲಿ, 1 ವರ್ಷ ದಾಟಿಲ್ಲ ಅಂತ ಹೇಳಿದೆ. ಇನ್ಸ್ಟೆಡ್ ಆಫ್ 365 days ಎಷ್ಟಿರಬೇಕು? 760 days ಆದಾಗ 1 ವರ್ಷ ಆಗಲಿ. ಹಂಗ ಲೆಕ್ಕ ಕರೆಕ್ಟ್ ಆಗಿದೆ. 365 ದಿನ ಆಗ್ಬಿಟ್ರೆ 1 ವರ್ಷ ದಾಟೋಯ್ತು. ಸೊ ಅದರಿಂದ 10 ವರ್ಷ ದಾಟೋದಕ್ಕೆ ಜಾಸ್ತಿ ದಿನ ಬೇಡ. 3600 ದಿನ, 3650 ದಿನ ದಾಟ್ಬಿಟ್ರೆ ಸೊ ಯು ವಿಲ್ 10 years ahead. ಅದ್ರ ಇವತ್ತು 40 ಕೇವಲ 3650 ದಿನ ಆಗ್ಬಿಟ್ರೆ ಸೊ ಯು ವಿಲ್ ಬಿ 50. ಯು ಆಲ್ಸೋ ಔಟ್ಡೇಟೆಡ್. ಸೊ ಔಟ್ಡೇಟೆಡ್ ಅನ್ನುವಂಥದ್ದು ಕೇವಲ ಒಂದು ಗುಂಪಿಗೆ ಮಾತ್ರ ಸೀಮಿತ ಅಲ್ಲ, ಫಾರ್ ಎವ್ರಿಬಡಿ. ಸೊ ಅದರಿಂದ ನಮ್ಮ ಕಾಳನಾಯಕ ಅವರು ಆಡಿದ ರೀತಿಯಲ್ಲಿ ಮಾಡಿದುಣ್ಣು ಮಾರಾಯ ಅಂತ ಹೇಳಿದ್ರೆ, ಯಾಕೆ ಭಯ, ಬಿತ್ತಿದ್ದನ್ನೇ ಕೊಯ್ಯಲಬೇಕು. ಆ ಹಾಡನ್ನು ಮತ್ತೆ ಜ್ಞಾಪಕ ಮಾಡ್ಕೊಳ್ಳಿ. ಸೊ ನಾವೇನು ಮಾಡ್ತೇವೆ ಅದು ನಮಗೆ ಸಿಗ್ತದೆ. ಸೊ ಅದಕ್ಕಿಂತಲೂ ಮಿಗಿಲಾಗಿ ಪ್ರಿಯರೇ, ಇಟ್ ಈಸ್ ಅ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಇದು. ದೇವರ ವಾಕ್ಯ ಇದು. ಏನು? ಆನರ್ ದೆಮ್.
ರೆಸ್ಪೆಕ್ಟ್ ದೆಮ್. ಇವತ್ತು ಇವೆಲ್ಲ ಕೇಳೋಕ್ಕೆ ನಮಗೆ ಟೈಮ್ ಇಲ್ಲ ಅನ್ನೋದಕ್ಕಿಂತ ನಮಗೆ ಮನಸ್ಸು ಇಲ್ಲ. ಸೊ ನಾವು ಕೇಳ ಬಯಸುವಂಥದ್ದು, ಪೌಲ ಹೇಳ್ತಾ ಇದ್ದಾನೆ, ಅಂತ್ಯಕಾಲದಲ್ಲಿ ಜನ ಏನು ಮಾಡ್ತಾರೆ, ತಮಗೆ ಇಷ್ಟವಾದದ್ದನ್ನು ಕೇಳೋಕ್ಕೆ ಬಯಸ್ತಾರೆ. ಸೊ ಇಂಥ ಉಪದೇಶ ಕೇಳೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಇವತ್ತು ಜನ ಕೇಳಕ್ಕೆ ಬಯಸುವಂಥದ್ದು, ಮಗನೇ ನಿನಗೆ ಕಾರ್ ಸಿಗ್ತತೆ, ನಾಳೆ ನಿನಗೆ ಫ್ಲೈಟ್ ಸಿಗ್ತತೆ. ಆದ್ರೆ ಮಣ್ಣು ಸಿಕ್ಕಲ್ಲ, ಅದು ಬೇರೆ ವಿಚಾರ. ಸೊ ಅದರಿಂದ ಪ್ರಿಯರೇ, ಈ ದುರ್ಬೋಧಕರ ಹಿಂದೆ ಹೋಗಿ ನಿಮ್ಮ ಸಮಯವನ್ನ, ನಿಮ್ಮ ಹಣವನ್ನ ವ್ಯರ್ಥ ಮಾಡ್ಕೊಳ್ಬೇಡಿ. ಈ ಚಿಕ್ಕ ಆಯಸ್ಸಲ್ಲಿ ಮಕ್ಕಳಾಗಿ ನಿಮ್ಮ ಜವಾಬ್ದಾರಿಯನ್ನು ಮುಗಿಸ್ಬಿಟ್ಟಿದ್ದೀರಾ. ಈಗ ಯೌವನ ಪ್ರಾಯಕ್ಕೆ ಕಾಲಿಟ್ಟಿದ್ದೀರಾ. ಈಗ ನೀವು ಮಾಡಬೇಕಾಗಿರುವಂಥದ್ದೇನು, ನಿಮ್ಮ ತಂದೆ ತಾಯಿಗಳನ್ನ ಕೆಲವು ದಿನಗಳ ಮಟ್ಟಿಗೆ ಸಂತೋಷವಾಗಿ ನೋಡ್ಕೊಳ್ಳಿ. ಅವ್ರ ವ್ಯಸನವಾಗಿರೋದಕ್ಕೆ ಅವಕಾಶ ಕೊಡಬೇಡಿ. ಯಾವ ತಂದೆ ತಾಯಿಗಳು ನಿಲ್ಸ್ಕೊಬಾರ್ದು, ಸೊ ನಾನು ನನ್ನ ಮಗನಿಗೆ, ನನ್ನ ಮಗಳಿಗೆ, ನನ್ನ ಸೊಸೆಗೆ, ನನ್ನ ಅಳಿಯರಿಗೆ ಭಾರ ಅಂತ. ಸೊ ಆ ರೀತಿ ನೀವು ನಡ್ಕೊಬೇಡಿ, ಪ್ರೀತಿಯಿಂದ ಅವ್ರನ್ನ ನೋಡ್ಕೊಳ್ಳಿ. ಸೊ ದಿಸ್ ಇಸ್ ವಾಟ್ ದ ಬೈಬಲ್ ವಾಟ್ಸ್. ಇದು ದೇವರು ನಿನ್ನಿಂದ ಬಯಸುವಂಥದ್ದು. ಲೆಟ್ಸ್ ಕ್ಲೋಸ್ ಯುವರ್ ಐಸ್. ಪ್ರಾರ್ಥನೆ. ಸರ್ವಶಕ್ತನಾದ ದೇವರೇ, ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಕೇರಿಂಗ್ ಆ್ಯಂಡ್ ಅಕ್ಸೆಪ್ಟಿಂಗ್ ದ ಎಲ್ಡರ್ಸ್. ಸೊ ಹಿರಿಯರನ್ನು ನೋಡಿಕೊಳ್ಳುವಂಥದ್ದು, ಸಂರಕ್ಷಿಸುವಂಥದ್ದು ನಮ್ಮ ಜವಾಬ್ದಾರಿ ಎಂಬುವಂಥದ್ದನ್ನು ನಾವು ಸತ್ಯವೇದದ ಮೂಲಕವಾಗಿ ನಾವು ತಿಳ್ಕೊಂಡಿದ್ದೇವೆ ಸ್ವಾಮಿ. ದೇವರೇ, ಪೌಲನು ತಿಮೋತಿನಿಗೆ ಹೇಳಿದ ರೀತಿಯಲ್ಲಿ ಮೊದಲು ಮನೆಯವರಿಗೆ, ತಂದೆ ತಾಯಿಗಳಿಗೆ ಪ್ರತ್ಯುಪಕಾರ ಮಾಡಲಿ ಎಂಬುದಾಗಿ, ಅದಕ್ಕನುಸಾರವಾಗಿ ನಮ್ಮ ಜೀವಿತವನ್ನು ನಾವು ಕ್ರಮಪಡಿಸಿಕೊಳ್ಳುವಂತೆ ಕೃಪೆ ಮಾಡು. ಈ ಆರಾಧನೆಯ ಕರ್ತನೆ, ನಿನ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಆರಂಭದಿಂದ ಅಂತ್ಯದವರೆಗೆ ನಿನ್ನ ಸಾನ್ನಿಧ್ಯ ನಮ್ಮ ಸಂಗಡಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ನಿರತೆ ನಮ್ಮೆಲ್ಲ ಸಕಲ ಸದಾಕಾಲವನ್ನು ನೆಲೆಗೊಂಡಿರಲಿ. ದೇವರು ನಿಮ್ಮನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಪ್ರಿಯರೇ, ಈ ಒಂದು ವಾರ ಸೊ ನಿಮ್ಮೆಲ್ಲರ ಗುರಿ ಹಾನರ್ ಯುವರ್ ಪೇರೆಂಟ್ಸ್. ಕೇವಲ ಈ ಒಂದು ವಾರ ಮಾತ್ರವಲ್ಲ, ಅವರ ಜೀವಿತದ ಅಂತ್ಯದವರೆಗೆ ರೆಸ್ಪೆಕ್ಟ್ ದೆಮ್, ಆನರ್ ದೆಮ್. ಅದು ನಿಮ್ಮ ಜೀವಿತದ ಕ್ರೈಸ್ತತ್ವದ ಒಂದು ಗುರುತಾಗಿ ಎಲ್ಲರೂ ಕಾಣಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.